सदागमेकविज्ञेयं समतीतक्षराक्षरं नारायणं सदा वन्दे निर्दोषाषेढसद्गुणं। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानते। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविदो नूनं मनां मा कृथाः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिल पुरुषार्थ साधनीभूते अद्य श्रीमद्भागवते विष्णुतत्त्वनिर्णय विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे। उग्रं वीरं महाविष्णुं ज्वलन्तं सर्वतोमुखं नृसिंहं भीषणं भद्रं मृत्युं नमामि। अच्युतानंत गोविंद स्मृतिमात्रार्थिनाशन रोगान्मे नाशया शेषान् आशुधन्वन्त। हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण हरे कृष्ण 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 हरे हरे,
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನಿನ್ನಿನವರೆಗೂ ಆಚಾರ್ಯರು ವೇದಗಳು ಅತ್ಯಂತ ಪ್ರಾಮಾಣಿಕ, ಮುಖ್ಯ ಪ್ರಮಾಣ ಅವುಗಳಿಲ್ಲದೆ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ಜ್ಞಾನ ಆಗೋದಿಲ್ಲ, ಭಕ್ತಿ ಬರೋದಿಲ್ಲ. ಆನಂತರ ಪರಮಾನುಗ್ರಹ ಆಗೋದಿಲ್ಲ, ಮೋಕ್ಷ ಆಗೋದಿಲ್ಲ. ಅಂತ ಹೇಳಿ ಸದಾಗಮೇಕ ವಿಜ್ಞೇಯಂ ಅವರ ಮಂಗಲಾಚರಣದ ಮೊದಲನೇ ಪ್ರತಿಜ್ಞೆ, ಸದಾಗಮಗಳಿಂದ ಪರಮಾತ್ಮನನ್ನು ತಿಳಿದುಕೊಳ್ಳಬೇಕು. ತಿಳಿಯಲ್ಪಡ್ತಾನೆ ಪರಮಾತ್ಮ. ಸದಾಗಮ ಅಂತಂದಾಕ್ಷಣಕ್ಕೆ ಯಾವುದು ಸದಾಗಮ ಅಂತನ್ನುವ ಪ್ರಶ್ನೆ ಬಂದಾಗ ವೇದಗಳು ಇತ್ಯಾದಿಗಳು ಸದಾಗಮ ಅಂತನ್ನೋದು ಆರಂಭದಲ್ಲಿ ಇರ್ತಾರೆ. ಈಗ ಹೇಳ್ತೇನೆ, ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ವೇದ ಅಪೌರುಷೇಯ ಅಂತನ್ನುವ ವಾದವನ್ನು ನಿನ್ನಿನವರೆಗೂ ಶ್ರೀಮದಾಚಾರ್ಯ ಟೀಕಾಕೃತ್ಪಾದರು ಹೇಳಿದ್ದಾರೆ ಅಂತನ್ನೋದು 21 ದಿನಗಳಲ್ಲಿ ನಿಮಗೆ ವಿವಿಧ ಹಂತಗಳಲ್ಲಿ ವಿವರಿಸಲಾಗಿದೆ. ಹೆಚ್ಚಿನ ಜನರು ಮರೆತು ಬಿಟ್ಟಿದ್ದೀರಿ. ನೋಟ್ಸ್ ಮಾಡಿಕೊಂಡವ್ರು ಕೆಲವರು ಇದ್ದೀರಿ. ಆದರೂ ಮತ್ತೊಮ್ಮೆ ಪುನಃ ಚಿಂತನೆ ಮಾಡಬೇಕು. ಇದು ಶಾಸ್ತ್ರ ಗ್ರಂಥ. ಇನ್ನು ಮುಂದಿನ ವಿಭಾಗ ಬಹಳ ಇನ್ನೂ ವಿಸ್ತಾರವಾದ ವಿಭಾಗ ಇದೆ. ಸ್ವತಃ ಪ್ರಾಮಾಣ್ಯ ಅಂದರೆ ಏನು ಅಂತ ಹೇಳಿ ತತ್ಪೂರ್ವದಲ್ಲಿ ಇವತ್ತು ನಾನು ಆ ಅಪರೋಕ್ಷ ವೇದಗಳು ಅಪೌರುಷೇಯ ಅಂತನ್ನುವುದನ್ನು ಆಚಾರ್ಯರು ಹೇಗೆ ಬೆಳೆಸ್ಕೊಂಡು ಬಂದರು, ಆ ವಾದವನ್ನು ಹೇಗೆ ಬೆಳೆಸಿಕೊಂಡು ಬಂದು ನಮಗೆ ತಿಳಿಸಿಕೊಟ್ರು ಅಂತನ್ನೋದು ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಮ ಇದೆ. ಇವತ್ತು ಆ ಒಂದು ಸಂಕ್ಷಿಪ್ತವಾದ 21 ದಿನಗಳಲ್ಲಿ ಏನಾಗಿದೆ ಅನ್ನುವುದನ್ನು ಸಂಕ್ಷಿಪ್ತವಾದ ವಿವರಣೆಯನ್ನು ನಿಮಗೆ ನಾನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆಚಾರ್ಯರಿಗೆ ಪ್ರಶ್ನೆ, ಸದಾಗಮೇಕ ವಿಜ್ಞೇಯಂ ಅಂತೇಳಿ ಭಗವಂತನಿಗೆ ಹೇಳಿದಿರಿ, ಹಾಗಾದರೆ ಸದಾಗಮಗಳಿಗೂ ಯಾವುವು? ಅದಕ್ಕೆ ಆಚಾರ್ಯರು ವಿಷ್ಣು ತತ್ವನಿರ್ಣಯದ ಆರಂಭದಲ್ಲೇ ತಿಳಿಸಿಕೊಡ್ತಾರೆ. ಋಗಾದ್ಯಾಹ ಭಾರತಂ ಚೈವ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ 4 ಅಪೌರುಷೇಯ ಗ್ರಂಥಗಳು, 4 ಪೌರುಷೇಯ ಗ್ರಂಥಗಳು. ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಪುರಾಣ, ಭಾಗವತಾದಿ ಪುರಾಣಗಳು. 4 ಅಪೌರುಷೇಯ ಗ್ರಂಥಗಳು, 4 ಪೌರುಷೇಯ ಗ್ರಂಥಗಳು. ಯಾಕೆ ಅಂತಕೊಂಡಂತಂದರೆ, ಶ್ರೋತೃಗಳಲ್ಲಿ ನಿಮಗೂ ಕೆಲವು ಏನು ಮಧ್ಯ ವಯಸ್ಸಿನವರಿದ್ದೀರಿ ಅಥವಾ ಹಿರಿಯರಿದ್ದೀರಿ, ನಿಮ್ಮ ಮಕ್ಕಳು ಪ್ರಶ್ನೆ ಮಾಡ್ತಾರೆ, ನೀವು ರಾಮಕೃಷ್ಣರನ್ನ ಹನುಮಂತೇವರನ್ನ ನಂಬಿ ಬಂದಿದ್ದೀರಿ,
ಅವರನ್ನೇ ಯಾಕೆ ನಂಬಬೇಕು? ನಾವು ಸಾಯಿಬಾಬಾನ ನಂಬ್ತೇವೆ, ರವಿಶಂಕರ್ ಗುರೂಜಿ ಇದ್ದಾರೆ ಅವರನ್ನು ನಂಬ್ತೇವೆ, ಓಶೋ ರಜನೀಶ್ ಇದ್ದಾನೆ ಅವನನ್ನು ನಂಬ್ತೇವೆ, ಅವರು ಮಹಾ ಯೋಗಿಗಳಿದ್ದಾರಲ್ಲ. ಆ ನಂತರ ಮಹಾರಾಷ್ಟ್ರದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಬಾಬಾಗಳಾಗಿ ಹೋಗಿದ್ದಾರೆ, ಅವರನ್ನು ಯಾಕೆ ನಂಬಾರದು? ಈ ರೀತಿಯಾಗಿ ಇಂದಿನ ಹುಡುಗರು ಪ್ರಶ್ನೆ ಮಾಡ್ತಾರೆ. ಆ ಹುಡುಗರಿಗೆ ನೀವು ತಿಳಿಸಿ ಹೇಳಬೇಕು. 4 ವೇದ, 4 ಅಪೌರುಷೇಯ ಗ್ರಂಥ, 4 ಪೌರುಷೇಯ ಗ್ರಂಥ. ಈ ಗ್ರಂಥಗಳಲ್ಲಿ ಯಾರನ್ನು ನಂಬಬೇಕು ಅಂತ ಹೇಳಿದ್ದಾರೆ, ಈ ಗ್ರಂಥಗಳಲ್ಲಿ ಯಾರನ್ನು ಸರ್ವೋತ್ತಮ ಅಂತ ಹೇಳಿದ್ದಾರೆ, ಅವುಗಳನ್ನು ನಂಬಿ. ಅದ್ಯಾಕೆ ಇದ್ಯಾಕೆ ಅಂತಿಕೊಂಡಂತ ಅನ್ನೋದು ಬಹಳ ವಿಚಾರ ಮಾಡಿ. ಇಲ್ಲಿ ಏನು ಹೇಳಿದ್ದಾರೆ? ಅವರನ್ನು ನಂಬಿ. ಇಲ್ಲೇನು ಹೇಳಿದ್ದಾರೆ? ಋಗ್ವೇದಾದಿ 4 ವೇದಗಳು, ಭಾರತ, ಪಂಚರಾತ್ರ, ಮೂಲ ರಾಮಾಯಣ ಮತ್ತು ಪುರಾಣಗಳು. ಇದಕ್ಕೆ ಅನುಸಾರವಾಗಿ ಯಾರ್ಯಾರು ಹೇಳ್ತಾರೆ ಅವರನ್ನು ನಂಬಿ. ಸತ್ಯಾತ್ಮರವ್ರು ಹೇಳಿದಾಗೆ ಈ ಗ್ರಂಥ ಪ್ರಕಾರ ಹೇಳ್ತಾರೆ, ನಂಬಿ. ನಮ್ಮ ಮಾಧುಪೀಠಾಧೀಶಿಗಳು ಇದರ ಅನುಸಾರವಾಗಿ ಹೇಳ್ತಾರೆ, ಅವರನ್ನು ನಂಬಿ. ವಿದ್ವಾಂಸರು ಈ ಗ್ರಂಥಗಳನ್ನು ಇಟ್ಟುಕೊಂಡೇ ಹೇಳ್ತಾರೆ, ಅವರನ್ನು ನಂಬಿ. ಇದನ್ನು ಬಿಟ್ಟು ಯಾರಾದರೂ ಹೇಳ್ತಿದ್ರೆ ನಮ್ಮಲ್ಲಿ ಹೋಗಬೇಡಿ. ಏಚ ಅನುಯಾಯಿನಃ ತೇಷಾಂ, ಈ ಗ್ರಂಥಕ್ಕೆ ಅನುಸಾರವಾಗಿ ಯಾರ್ಯಾರು ಹೇಳ್ತಾರೆ, ಯಾರ್ಯಾರು ಗ್ರಂಥ ರಚನೆ ಮಾಡ್ತಾರೆ, ಅವೆಲ್ಲವನ್ನು ಸದಾಗಮಗಳು ಅಂತ ಇಟ್ಟುಕೊಳ್ಳಿ. ನಾನೇ ದೇವರು, ಇಂಥ ಬಾಬಾನೇ ದೇವರು ಅಂತಿಕೊಂಡಂತಕ್ಕಂಥ ಜನರ ಮಾತುಗಳನ್ನು ನಂಬಲಿಕ್ಕೆ ಹೋಗಬೇಡಿ. ಆ ರೀತಿಯಾಗಿ ಬರೆದ ಗ್ರಂಥಗಳು ದುರಾಗಮಃ ತದನ್ನೇಚ ತೈರ್ನ ಜ್ಞೇಯೋ ಜನಾರ್ದನಃ. ಉಳಿದ ದುಷ್ಟ ಗ್ರಂಥಗಳಿಂದ, ಈ ಗ್ರಂಥಗಳ ಅನುಸಾರಿಯಾಗಿರುವ ಗ್ರಂಥಗಳನ್ನು ಬಿಟ್ಟು ಉಳಿದ ಗ್ರಂಥಗಳಿಂದ ಪರಮಾತ್ಮನನ್ನು ತಿಳಿಯಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಈ ಗ್ರಂಥಗಳಿಂದಲೇ ಪರಮಾತ್ಮನನ್ನು ತಿಳಿಯಬೇಕು. ಜ್ಞೇಯ ಏತೈಹಿ. ಆಯ್ತಪ್ಪ ಆಚಾರ್ಯ, 4-5 ವರ್ಷದಿಂದ ಪ್ರವಚನ ಕೇಳ್ತಾ ಇದ್ದೇವೆ, ಆಯ್ತು, ನಮಗೆ ಜ್ಞಾನ ಆಗಿದೆ ಅಲ್ಲ? ಆಗಿಲ್ಲ. ಯಾಕೆ? ಈ ಗ್ರಂಥಗಳಿಗೆ ಅನುಸಾರವಾಗುವ ಪ್ರವಚನಗಳನ್ನು ಸದಾಯುಕ್ತೈಹಿ ಪುನಃ ಪುನಃ ಚಿಂತನೆ ಮಾಡಬೇಕು. ಇಲ್ಲಿ ಹೇಳಿದ ವಿಷಯ ಹೇಗೆ ಅಂತಾನೆ, ಯುಕ್ತಿಯುಕ್ತವಾದ ಗ್ರಂಥಗಳಿಂದ ಚಿಂತನೆ ಮಾಡಬೇಕು. 24 ತಾಸು ಪುನಃ ಪುನಃ ಈ ಪ್ರವಚನಗಳನ್ನು, ಸತ್ಯಾತ್ಮ ತೀರ್ಥರ ಪ್ರವಚನಗಳಿವೆ, ನಮ್ಮ ಆಚಾರ್ಯರ ಪ್ರವಚನಗಳಿವೆ, ಆನಂತರ ಇನ್ನೂ ಮಹಾಜ್ಞಾನಿಗಳ ಪ್ರವಚನಗಳಿವೆ, ನನ್ನ ಪ್ರವಚನಗಳಿವೆ. ಶಾಸ್ತ್ರ ಬಿಟ್ಟು ನಾವು ಹೇಳೋದಿಲ್ಲ. ಇವುಗಳಲ್ಲಿ ಸದಾಯುಕ್ತರಾಗಬೇಕು. ಸದಾಯುಕ್ತರೆಂದರೆ ಇವುಗಳ ಧ್ಯಾನವೇ ಪುನಃ 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 ನಡೀತಿರಬೇಕು. 1 ಗಂಟೆ ಆಚಾರ್ಯ ಪ್ರವಚನ ವಿಶ್ವಾಸದಿಂದ ಕೇಳ್ತೀರಿ, ನಾ ಇಲ್ಲ ಅಂತ ಅನ್ನೋದಿಲ್ಲ. ಕೇಳಿದ್ವಿ, ಆರಾಮ ಸಂತೋಷ ಅಂತ ಬಿಟ್ಬಿಡ್ತು, ಮರೆತು ಬಿಡ್ತದೆ. ಹಾಗಲ್ಲ, ಪರಮಾತ್ಮನ ಪಡೆಯಬೇಕಾಗಿದ್ದರೆ ಪುನಃ ಪುನಃ ಚಿಂತನೆ ಆಗಬೇಕು. ಅದರ ಬದಲಾಗಿ ಇನ್ನೊಂದೇನಿರಬೇಕು? ಭಕ್ತಿ ಮಧ್ವಿಹಿ. ಈ ಗ್ರಂಥಗಳಲ್ಲಿ ಮೇಲೆ ಭಕ್ತಿ ಇರಬೇಕು. ಪರಮಾತ್ಮನಲ್ಲಿ ಭಕ್ತಿ ಉಳ್ಳವರಾಗಿರಬೇಕು. ಭಕ್ತಿ ಇಲ್ಲದೆ ಇದ್ದರೆ ಪರಮಾತ್ಮ ಸಿಗೋದಿಲ್ಲ. ಅದರ ಜೊತೆಗೆ ಸುನಿಷ್ಠಿತೈಹಿ, ಇನ್ನೊಂದು ಕರಾರು ಹಾಕ್ತಾರೆ ಶ್ರೀಮದಾಚಾರ್ಯರು, ನಿಷ್ಠಾ. ನನ್ನ ಗುರುಗಳ ಮೇಲೆ, ನಮ್ಮ ಮಧ್ವಾಚಾರ್ಯರ ಮೇಲೆ, ಪರಮಾತ್ಮನ ವಚನವಾದ ಭಗವದ್ಗೀತಾದಿಗಳ ಮೇಲೆ ನಮ್ಮ ಸಂಪೂರ್ಣ ಆಸ್ಥಾ ಇರಬೇಕು. ಇಲ್ಲಿ ಹೇಳಿದ್ದೇ ಸರಿ, ಬೇರೆ ಕಡೆಗೆ ಹೇಳಿದ್ದು ಇದಕ್ಕೆ ವಿರುದ್ಧವಾಗಿದ್ದದ್ದು ಬೇರೆ ಕಡೆ ಹೇಳಿದ್ದಿರಲಿ, ಇದಕ್ಕೆ ಅನುಕೂಲವಾಗಿ ಹೇಳಿದ್ರೆ ಒಪ್ಪಿ, ಬೇಡ ಅಂತ ಅನ್ನೋದಿಲ್ಲ.
ಇದಕ್ಕೆ ವಿರುದ್ಧವಾಗಿತ್ತು ಅಂತ ತಿಳ್ಕೊಂಡಂತಂದರೆ ಅದು ಭಗವಂತನನ್ನು ತಿಳಿಸ್ಲಿಕ್ಕೆ ನಿಮಗೆ ಸಹಾಯ ಮಾಡುವುದಿಲ್ಲ. ಇದನ್ನು ಬಹಳ ನಿಶ್ಚಿತವಾಗಿ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಳ್ಬೇಕು. ಜ್ಞೇಯ ಏತೈ ಸದಾಯುಕ್ತೈ ಭಕ್ತಿ ಮದ್ಭಿ ಸುನಿಶ್ಚಿತೈ. ಅಲ್ಲ, ಮತ್ತೆ ನಾಸ್ತಿಕವಾದಿಗಳಿದ್ದಾರೆ, ಪ್ರಕೃತಿವಾದಿಗಳಿದ್ದಾರೆ, ನೇಚರ್ದಿಂದಲೇ ಎಲ್ಲ ಅಂತಿಕೊಂಡು ಅಂತ ಹೇಳುವ ಸೈಂಟಿಸ್ಟ್ ಇದ್ದಾರೆ. ಆನಂತರ ವೇದ ಒಪ್ಪದೇ ಇರತಕ್ಕಂಥ ಬೌದ್ಧರಿದ್ದಾರೆ, ಜೈನರಿದ್ದಾರೆ. ಅವುಗಳು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲೇನು, ಥಿಂಕಿಂಗ್ಗಳಲ್ಲೇನು, ಅವು ಕೂಡ ಒಂದು ವಿಶಿಷ್ಟವಾದ ಥಿಯರಿಗಳಲ್ಲೇನು, ಅವುಗಳನ್ನು ನಾವು ಯಾಕೆ ನಂಬಾರದು ಅಂತನ್ನೋ ಪ್ರಶ್ನೆಗೆ ಆಚಾರ್ಯರು ಉತ್ತರ ಕೊಡ್ತಾರೆ. ನ ಕೇವಲ ತರ್ಕೇಣ ನ ಅಕ್ಷಜೇನ ನ ಕೇನಚಿತ. ಪ್ರತ್ಯಕ್ಷದಿಂದ ಪರಮಾತ್ಮನನ್ನು ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ನ ಅಕ್ಷಜೇನ, ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ನ ಕೇವಲ ತರ್ಕೇಣ, ಲಾಜಿಕ್ನಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಪ್ರತ್ಯಕ್ಷದಿಂದ ತಿಳಿದುಕೊಳ್ಳಕ್ಕಾಗೋದಿಲ್ಲ, ತರ್ಕದಿಂದ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಕೇವಲ ಆಗಮಗಳಿಂದ, ಯಾವ್ದು ಮೇಲೆ ಹೇಳಿರ್ತಕ್ಕಂಥ ಆಗಮಗಳು ಅಂತಿವೆ, 4 ಅಪೌರುಷೇಯ, 4 ಪೌರುಷೇಯ, ಅವುಗಳಿಂದಲೇ ತಿಳಿದುಕೊಳ್ಳಿಕ್ಕಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಮಧ್ವಾಚಾರ್ಯ ಹೇಳ್ತಾರೆ, ನಾನು ವೇದವ್ಯಾಸರನ್ನು ಕಂಡಿದ್ದು ಬಂದಿದ್ದೇನೆ ಅಂತ ತಿಳ್ಕೊಂಡಂತ ಹೇಳಿ ಅವ್ರು ಪ್ರತ್ಯಕ್ಷ ಅದನ್ನ ಕಂಡಿದ್ದೇನೆ ಅಂತ ಹೇಳ್ತಾರೆ. ನಂಬೇಕು ಬೇಡ, ನಂಬಾರ್ದು, ನಂಬಿ. ಮತ್ತು ಪ್ರತ್ಯಕ್ಷದಿಂದ ದೇವ್ರು ಕಾಣೋದಿಲ್ಲ ಅಂತಂತಿರಲ್ಲ. ನಾವೇನು ಹೇಳಿದೆ, ನ ಕೇವಲ ಅಕ್ಷಜೇನ. ಇಲ್ಲಿ ಪ್ರತ್ಯಕ್ಷ ಯೋಗಿ ಪ್ರತ್ಯಕ್ಷ, ನಮ್ಮ ಪ್ರತ್ಯಕ್ಷ ಅಲ್ಲ. ಮಧ್ವಾಚಾರ್ಯರು ಪ್ರತ್ಯಕ್ಷ. ಮಧ್ವಾಚಾರ್ಯ ಪ್ರತ್ಯಕ್ಷ ಅಂತಂದರೆ ಮಧ್ವಾಚಾರ್ಯ ನಂಬಬೇಕಾಗಿದ್ದರೆ ಅವ್ರ ಗುರುಗಳು ಅಂತ ವೇದ ಪುರಾಣಗಳಿಂದ ಅವ್ರು ವಾಯುದೇವರು ಅಂತ ನಂಬಬೇಕಾಗ್ತದೆ. ನಾವಿಲ್ಲದ್ದು ಪ್ರತ್ಯಕ್ಷ ಪ್ರಮಾಣ ಅಲ್ಲ ಅಂತ ನಾವು ಅನ್ನೋದಿಲ್ಲ. ಕೂಡ ಹೇಳಿದ್ದೀರಲ್ಲ, ಪ್ರತ್ಯಕ್ಷ ಅನುಮಾನ ಆಗಮ ಇವು ಯಕ್ಷಾದಿತ್ಯತೆಯಂ ಪ್ರಮಾಣಂ ಅಂತ ತಿಳ್ಕೊಂಡಂತೇಳಿ. ಹೌದು, ನಾವು ಪ್ರತ್ಯಕ್ಷ ಪ್ರಮಾಣ ಅಂತ ಒಪ್ತೇವೆ. ಪ್ರತ್ಯಕ್ಷ ವಿಷಯಗಳಲ್ಲಿ ಮಾತ್ರ, ಈ ಜ್ಯೂರಿಸ್ಟಿಕ್ಷನ್ದಲ್ಲೇ ಮಾತ್ರ. ಅನುಮಾನ ಪ್ರಮಾಣ ಒಪ್ತೇವೆ. ಪ್ರತ್ಯಕ್ಷ ಮತ್ತು ಆಗಮಗಳಿಂದ, ಅವುಗಳ ಸಹಾಯದಿಂದ ಯುಕ್ತವಾದ, ಅವುಗಳಿಂದ ಅನುಗ್ರಹಿತವಾದ ಅನುಮಾನ ಒಪ್ತೇವೆ. ನ ಕೇವಲ ಪ್ರತ್ಯಕ್ಷ ಒಪ್ಪೋದಿಲ್ಲ, ಕೇವಲ ಅನುಮಾನ ಒಪ್ಪೋದಿಲ್ಲ. ಪ್ರತ್ಯಕ್ಷ ವಿಷಯಗಳಲ್ಲಿ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ, ಅನುಮಾನ ವಿಷಯದಲ್ಲಿ ಪ್ರತ್ಯಕ್ಷ ಆಗಮಗಳಿಂದ ಅನುಗ್ರಹೀತವಾದ ಅನುಮಾನ, ಅಂದರೆ ಅವುಗಳ ಸಹಾಯ ಇರ್ತಕ್ಕಂಥ ಅನುಮಾನ. ಇನ್ನೊಂದು ಆಚಾರ್ಯ ಹೇಳಿದ ಸದಾಗಮಗಳು, ಇವುಗಳನ್ನು ಒಪ್ತೇವೆ ಅಂತ ಹೇಳಿ ಪ್ರಾರಂಭ ಮಾಡಿ ಆಚಾರ್ಯರು ಮೊದಲು ನಾಸ್ತಿಕವಾದವನ್ನು ತೆಗೆದುಕೊಳ್ತಾರೆ. ಸ್ವಲ್ಪ ಇಲ್ಲೊಬ್ಬ ನಾಸ್ತಿಕವಾದಿಗಳು ಅಂತಿದ್ದಾರೆ, ಅದರಲ್ಲಿ ಚಾರ್ವಾಕ ಅಂತಿಕೊಂಡಂತಿದ್ದಾನೆ. ಅವನು ಹೇಳ್ತಾನೆ, ನಾನು ವೇದವನ್ನು ಒಪ್ಪೋದಿಲ್ಲ, ನನಗೆ ದೇವರು ಹೇಗೆ ಅಂತ ಅನ್ನೋದು ಪ್ರಮಾಣದಿಂದ ತೋರಿಸಿಕೊಡಿ ಅಂತ. ಆ ಕಾಲಕ್ಕೆ ಅವ್ರು ಹೇಳ್ತಾರೆ, ನೋಡಪ್ಪ, ವೇದ ಒಪ್ಪಲಿಲ್ಲ ಅಂತ ತಿಳ್ಕೊಂಡಂತಂದರೆ ನಮ್ಮ ಪ್ರತ್ಯಕ್ಷಕ್ಕೆ ಮೀರಿದ ಅನೇಕ ವಿಷಯಗಳಿವೆ. ಅದರಿಂದಾಗಿ ಆ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ಶಾಸ್ತ್ರ ಅಂತ ತಿಳ್ಕೊಂಡಂತಂದ್ರೆ ಏನು, ಸಮಯ ಅಂತ ತಿಳ್ಕೊಂಡಂತಂದ್ರೆ ಏನು, ಅದನ್ನು ನೀನು ಮೊದಲು ಅರ್ಥ ಮಾಡಿ. ಸಮಯ ಅಂತ ತಿಳ್ಕೊಂಡಂತಂದರೆ ಪ್ರತ್ಯಕ್ಷಾದಿಭಿ ಅನವಗತಂ, ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ತಿಳಿಯದೇ ಇರುವ
ಅತೀಂದ್ರಿಯವಾದ ಅರ್ಥಂ ವಿಷಯವನ್ನು ಸಮಾಯಯತಿ ಜ್ಞಾಪಯತಿ ತಿಳಿಸಿಕೊಡುತ್ತದೆ. ಆದ್ದರಿಂದ ಅದಕ್ಕೆ ಸಮಯ ಅಂತ ಹೇಳ್ತಾರೆ. ಒಬ್ಬ ತತ್ವಜ್ಞಾನಿ ಒಂದು ಪರಂಪರೆಯನ್ನು ಪ್ರಾರಂಭ ಮಾಡ್ತಕ್ಕಂಥವನು, ಒಂದು ಕ್ರಾಂತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿಯಲ್ಲಿ ಅವನಲ್ಲಿ ಕೇವಲ ಕಂಡದ್ದನ್ನು ಮಾತ್ರ ಒಪ್ತೇನೆ ಅಂತಿಕೊಂಡಿರ್ತಕ್ಕಂಥ ರೀತಿ ಅಂದರೆ ಅವನು ತತ್ವಜ್ಞಾನಿಯೇ ಅಲ್ಲ. ಯಾಕೆಂತಂದರೆ ತತ್ವಜ್ಞಾನದ ಮೂಲ ಅತೀಂದ್ರಿಯ ವಿಷಯಗಳ ವಿಚಾರ. ಪ್ರತ್ಯಕ್ಷ ಅನುಮಾನಗಳು ಇವುಗಳು ನಾವು ತಿಳಿದ ವಿಷಯಗಳನ್ನು ಮಾತ್ರ ತಿಳಿಸ್ತವೆ, ಹೊರತು ಬೇರೆ ತಿಳಿಸೋದಿಲ್ಲ. ಅನುಮಾನದಲ್ಲಿ ನಾವು ಅನೇಕ ರೀತಿಯಾಗಿರ್ತಕ್ಕಂತಹ ತರ್ಕಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಾಡ್ತೇವೆ. ಆದರೆ ಅತೀಂದ್ರಿಯವಾದ ಧರ್ಮಾದಿಗಳನ್ನು ಸಿದ್ಧ ಆಗೋದಿಲ್ಲ. ಅದಕ್ಕೋಸ್ಕರ ಕಂಡದ್ದು ಮಾತ್ರ ಸತ್ಯ, ಉಳಿದದ್ದು ಅಸತ್ಯ ಅಂತ ಅಲ್ಲಿಗೆ ಬರೋದಿಲ್ಲ. ಇಲ್ರಿ ನಮ್ಮ ಧರ್ಮವೇ ಬೇಕಾಗಿಲ್ಲ, ಧರ್ಮ ನಾನು ಒಪ್ಪೋದೇ ಇಲ್ಲ, ನನಗೆ ಯಾಕಂದ್ರೆ ಉಪದೇಶ ಮಾಡ್ಲಿಕ್ಕೆ ಬರ್ತೀರಿ, ಹಾಗಾದರೆ ನೀನು ವಾದಿ ಅಲ್ಲಪ್ಪ. ಒಂದು ತತ್ವಜ್ಞಾನಿ ಅಂತ ವಾದ ಮಾಡ್ಲಿಕ್ಕೆ ಬರಬೇಕಾಗಿದ್ದರೆ ಯಶ್ಯತೌ ನಾಭಿಮತೌ ನಾಸೌ ಸಮಯೀ, ನಿನಗೆ ಧರ್ಮ ಅಧರ್ಮದ ಬಗ್ಗೆ, ಪಾಪ ಪುಣ್ಯದ ಬಗ್ಗೆ, ದೇವರ ಬಗ್ಗೆ ಒಪ್ಪಿಗೆ ಇಲ್ಲದೇ ಇದ್ದರೆ ನೀನು ತತ್ವಜ್ಞಾನಿ ಅಲ್ಲ. ನಿನ್ನ ಜೊತೆಗೆ ಚರ್ಚೆ ಮಾಡಿ ಉಪಯೋಗವಿಲ್ಲ. ಏಕೆ ನೀನಿನ್ನು ಕೇವಲ ಪ್ರತ್ಯಕ್ಷ ಇದ್ದದ್ದು ಮಾತ್ರ ನಂಬ್ತಾ ಇತ್ತು. ನಿನ್ನ ಪ್ರಕಾರ ನಿನಗೆ ಅಜ್ಜನೇ ಇಲ್ಲ. ಯಾಕೆ? ಅಜ್ಜ ಇರುವಾಗಲೇ ನೀವು, ಅಜ್ಜ ಹೋದ್ಮೇಲೆ ನೀವು ಹುಟ್ಟಿದ್ದೀರಿ, ಅವರನ್ನು ನೋಡಿಲ್ಲ ನೀನು. ನಿನ್ನ ಪ್ರಕಾರ ನಿನ್ನ ಅಜ್ಜನ ಅಸ್ತಿತ್ವ ಇಲ್ಲ. ನಿನ್ನ ಅಜ್ಜನ ಅಸ್ತಿತ್ವ ಇಲ್ಲ ಅಂತಂದಮೇಲೆ ನಿಮ್ಮ ಅಪ್ಪನ ಅಸ್ತಿತ್ವನೂ ಇಲ್ಲ. ಅಪ್ಪನ ಅಸ್ತಿತ್ವ ಅಂದಮೇಲೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟೇ ಇಲ್ಲ. ಹಾಗೆ ಹೇಳ್ತೀರಿ ಅಂತಂದರೆ ಹೌದು, ನಿಮ್ಮ ಅಪ್ಪ ಹುಟ್ಟಬೇಕಾದ್ರೆ ಅಜ್ಜ ಬೇಕಲ್ಲ. ನಮ್ಮ ಅಪ್ಪ ಹೇಳಿದ್ದ ಹೇಳಿದ್ದು ಆಗಮ ಆಯಿತು, ಪ್ರತ್ಯಕ್ಷ ಆಗಲಿಲ್ಲ. ಇಲ್ಲ, ಮತ್ತೆ ನನಗೆ ಧರ್ಮಾಧರ್ಮಗಳು ಬೇಕಾಗಿಲ್ಲ. ಈ ತತ್ವಜ್ಞಾನ ಯಾಕೆ ಬೇಕು ಅಂತ ಅವನು ಕೇಳಿದಾಗ ಆಚಾರ್ಯ ಹೇಳ್ತಾರೆ, ಸಮಯ ಪ್ರಯೋಜನಾಭಾವಾತ್, ನಿನ್ನ ಮತಗಳಿಂದ, ನಿನ್ನ ವಿಚಾರಗಳಿಂದ ಜಗತ್ತಿಗೆ ಉಪಕಾರ ಆಗೋದಿಲ್ಲ. ಈ ಉಪಕಾರ ಭಾಳ ಆಗ್ತದೆ ರೀ. ಏನಾಗ್ತದೆ? ನೀವು ಹೇಳ್ತಾರೆ ಏಕಾದಶಿ ಉಪವಾಸ ಮಾಡಿ ಅಂತಕೊಂಡು, ಪಾಪ ಉಪವಾಸ ಮಾಡಿ ದಂದು ಹೋಗ್ತಾವ. ಈ ಕೆಲವರು ನೋಡಿ, ಇವತ್ತಿನ ದಿವಸ ಫಾಲ್ಗುಣ ತೃತೀಯ ಚಾಲು ಆಯಿತು, 2 ದಿವಸ ಆಯ್ತು. ಪಾಪ ಪಯೋವ್ರತ ಮಾಡ್ತಕ್ಕಂಥ ಎಷ್ಟು ಮಂದಿ ಹೆಣ್ಮಕ್ಳು ಬರೀ ಹಾಲು ಕೊಡೋಕೊಂಡಿದ್ದಾರೆ. ಎಷ್ಟು ಕಟ್ ಪಡ್ಲಿಕ್ಕತ್ತಾರೆ. ಚಾಂದ್ರಾಯಣ ವ್ರತ ಮಾಡಂತಾರೆ. ಇವೆಲ್ಲ ಕಷ್ಟದಿಂದ ನಾನು ಮುಕ್ತಿ ಕೊಡ್ತೀನಿ ಅಂತ ತಿಳ್ಕೊಂಡು, ನಾನು ಮುಕ್ತಿ ಕೊಡ್ತೀನಿ ಅಂತ ತಿಳ್ಕೊಂಡು ಅಂತಂದರೆ, ನೀವು ಮುಕ್ತಿ ಕೊಡ್ತೀನಿ ಅಂತಂದ ಕ್ಷಣಕ್ಕೇನೆ ಧರ್ಮ ಇಲ್ಲ ಅಧರ್ಮ ಇಲ್ಲ ಅಂತ ತಿಳ್ಕೊಂಡು ಅಂತಂದ್ರೆ ಏನಾಗ್ತದೆ? ಜಗತ್ತಿಗೆ ಪಾಪ ಪುಣ್ಯದ ಬಗ್ಗೆಯೂ ಕೂಡ ಕಲ್ಪನೆ ಹೊರಟು ಹೋಗ್ತದೆ. ಆಗ ಲೋಕಕ್ಕೆ ಉಪಕಾರ ಆಗ್ತದೆ ಅಂತ ತಿಳ್ಕೊಂಡೇನು? ಲೋಕ ಉಪಕಾರ ಹಂಗಿಲ್ಲ. ಪಾಪ ಇಲ್ಲ ಪುಣ್ಯ ಇಲ್ಲ ಅಂತಂದ ಕ್ಷಣಕ್ಕೇನೆ ನಾಳೆ ನಿನ್ನ ಮಕ್ಕಳೇ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀನು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನೀನು ಹೊಡೆದು ಬಿಡ್ತಾರೆ. ಪಾಪ ಇದೆ, ಇನ್ನೊಬ್ರು ಹೊಡಿಬಾರ್ದು, ಪಾಪ ಬರ್ತದೆ ಅಂತೇಳಿ ಜನರು ಇವತ್ತಿನ ದಿವಸ ನಾವು ಸುರಕ್ಷಿತವಾಗಿದ್ದೀವಿ. ನಿನ್ನಿಂದ ಜಗತ್ತಿನಲ್ಲಿ ಅನೇಕ ಹಿಂಸೆಗಳು ಪ್ರಾರಂಭವಾಗ್ತದೆ. ಅದರಿಂದ ಜಗತ್ತಿಗೆ ಅಪಕಾರವೇ ಇದೆ. ಆದ್ದರಿಂದಾಗಿ ಮತ್ತು ಇನ್ನು ನಿನಗೇನಾದರೂ ಪ್ರಯೋಜನ ಇದೆ, ನಿನಗೂ ಪ್ರಯೋಜನ ಇಲ್ಲ. ಯಾಕೆ? ಅವರಿಗೆ ಕೆಟ್ಟ ಉಪದೇಶ ಮಾಡಿ ಅವ್ರು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಚಾಲು ಮಾಡಿದ್ರೆ ಆ ಪಾಪ ನಿನಗೂ ಬರ್ತಾರ? ಇಲ್ಲ. ಮತ್ತು ನಾನೇನೋ ಹಿಂಸೆ ಮಾಡು ಅಂತ ಹೇಳಿಲ್ಲ, ನಾ ಬರೀ ಪಾಪ ಪುಣ್ಯ ಇಲ್ಲ ಅಂತ ಹೇಳೀನಿ. ನಾನ್ಯಾಕೆ ಜವಾಬ್ದಾರನಾಗಬೇಕು? ನೀನು ಜವಾಬ್ದಾರನ. ಇಲ್ಲ, ಒಳ್ಳೇದು ಆಗ್ಬಹುದಲ್ಲ ಅಂತಿಕೊಂಡಂತ ಅನ್ನೋದು ಅನುಮಾನವಾಯಿತು, ಪ್ರತ್ಯಕ್ಷ ಆಗಲಿಲ್ಲ. ಆದ್ದರಿಂದಾಗಿ ನಿನ್ನ ಮಾತು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ.
ಅಷ್ಟೇ ಅಲ್ಲ, ಏನು ಅಂತ ತಿಳ್ಕೊಂಡಂತಂದರೆ ಕೇವಲ ಪ್ರತ್ಯಕ್ಷವನ್ನು ಒಪ್ತಕ್ಕಂಥ ನಿನಗೆ ವ್ಯವಹಾರವೇ ಹುಟ್ಟೋದಿಲ್ಲ. ಯಾಕೆ ವ್ಯವಹಾರ ಹುಟ್ಟಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಅನುಮಾನನೂ ಬೇಕು, ಆಗಮನೂ ಬೇಕು. ಜಗತ್ತಿನಲ್ಲಿ ವ್ಯವಹಾರದಲ್ಲಿ ಹೊಲ ಬೀಜವನ್ನು ಬಿತ್ತಕ್ಕಂಥ ವ್ಯಕ್ತಿಗೆ ಮಳೆ ಬರ್ತದೆ, ಬೆಳೆ ಬರ್ತದೆ ಅಂತ ಅನ್ನುವ ಅನುಮಾನ ಇದೆ ಹಿಂದಿನ ಬೆಳೆಯನ್ನು ಕಂಡುಕೊಂಡು, ಆಗ ಅವನು ಪ್ರವರ್ತನ ಆಗ್ತಾನೆ. ಇಲ್ಲದೆ ಇದ್ರೆ ಮುಂದೆ ಆಗಬಹುದು ಅಂತ ಅನ್ನೋದು ಕಣ್ಣಿಗೆ ಕಾಣದೇ ಇದ್ದ ಬರ್ತಕ್ಕಂಥ ಆ ಬೆಳೆಯನ್ನು ಕಲ್ಪನೆ ಮಾಡಿ ಅವನು ಬೀಜ ಬಿತ್ತಾನೆ. ಇಲ್ಲಿ ಇದ್ರೆ ಲೌಕಿಕ ವ್ಯವಹಾರಗಳು ಕೂಡ ನಡೆಯೋದಿಲ್ಲ. ಇನ್ನು ಸಾಕ್ಷಿ ವ್ಯವಹಾರ ನಡೀಬೇಕಲ್ಲ ಜಗತ್ತಿನಲ್ಲಿ. ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ ಪ್ರಕಾರ ಆ ಪ್ರಕಾರ ನಿರ್ಣಯ ಕೊಡ್ತಾರೆ, ಅದು ಆಗಮ ಆಯಿತು. ಜಗತ್ತಿನ ವ್ಯವಹಾರ ನಡೆಯಬೇಕಾಗಿದ್ದರೂ ಕೂಡ ಅನುಮಾನ ಆಗಮಗಳು ಬೇಕು, ಕೇವಲ ಪ್ರತ್ಯಕ್ಷ ನಡೆಯೋದಿಲ್ಲ. ಆದ್ದರಿಂದಾಗಿ ನಿನ್ನಿಂದ ಜಗತ್ತಿಗೆ ಪ್ರಯೋಜನವಿಲ್ಲ. ಅದಕ್ಕೆ ಇನ್ನೊಬ್ಬ ನಾಸ್ತಿಕವಾದಿಗಳು ಕೇಳ್ತಾರೆ, ತಾರ್ಕಿಕರು ಕೇಳ್ತಾರೆ, ಪ್ರಯೋಜನ ಇದೆ ಅಂತ ತಿಳ್ಕೊಂಡಂತೇಳಿ ನಿಯಮಗಳನ್ನು ಮಾಡಬೇಕು, ಧರ್ಮವನ್ನು ಒಪ್ಪಬೇಕು ಅಂತ ತಿಳ್ಕೊಂಡಂತೇಳಿ ಎಲ್ಲಿ ನಿಯಮ? ಪ್ರಮಾಣ ಇದ್ರೂ ಒಪ್ಪಬೇಕು. ನ ಪ್ರಯೋಜನಾಧೀನ ಪ್ರಮೇಯ ವ್ಯವಸ್ಥಿತಿ. ಜ್ಞಾನದ ವಿಧಿ, ಜ್ಞಾನದ ಪ್ರಾಮಾಣ್ಯ ನಮ್ಮ ಪ್ರಯೋಜನ ಇದೆ ಅಂತ ಅನ್ನೋದು ಮುಖ್ಯವಲ್ಲ ಹೊರತು ಅದಕ್ಕೆ ಪ್ರಮಾಣ ಇದೆ ಅಂತ ತಿಳ್ಕೊಂಡಂತ ಅನ್ನೋದು ಮುಖ್ಯ. ನನಗೆ ಬಾಯಾರಿಕೆ ಆದ ಕ್ಷಣಕ್ಕೆ ಭೂಮಿಯಿಂದ ಒಮ್ಮೆಲೆ ನೀರು ಬರ್ತದೇನೋ? ಬರೋದಿಲ್ಲ. ಆದ್ದರಿಂದಾಗಿ ಪ್ರಮಾಣದಿಂದ ಹೇಳಬೇಕು. ಅದಕ್ಕೋಸ್ಕರ ಪ್ರಮಾಣಗಳನ್ನು ತಿಳಿಸಬೇಕು ಅಂತ ತಿಳ್ಕೊಂಡಂತ ಹೇಳಿದೆ. ಅದಕ್ಕೆ ಜಗತ್ತಿನಲ್ಲಿ ಪ್ರಮಾಣಗಳಿವೆ, ಧರ್ಮ ಇದೆ ಅಂತ ತಿಳ್ಕೊಂಡಂತ ಹೇಳಿ ತಿಳಿಸೋದಕ್ಕೋಸ್ಕರ ಈ ನಾಸ್ತಿಕವಾದಿಗೆ, ಚಾರ್ವಾಕನಿಗೆ ನಾವು ಉತ್ತರ ಕೊಡೋ ಮೊದಲು ಉದಯನಾಚಾರ್ಯರು ಅಂತ ತಿಳ್ಕೊಂಡಂತ ಹೇಳಿ ನೈಯಾಯಿಕರು, ವೈಶೇಷಿಕರವರು, ಅವರು ಅವನಿಗೆ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಏನು ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ? ನೋಡಪ್ಪ, ಜಗತ್ತಿನಲ್ಲಿ ಪುಣ್ಯ ಪಾಪ ಇದೆ ಅಂತ ತಿಳ್ಕೊಂಡಂತ ಹೇಳಿ ಜನರು ಪ್ರವೃತ್ತರಾಗಿದ್ದಾರೆ. ಯಾಕೆಂತ ತಿಳ್ಕೊಂಡು ಕೆಲವರು ಅರವಟ್ಟಿಗೆ ನೀರು ಹೋಗ್ತಾ ಬರ್ತಾ ಹಾದಿಯಲ್ಲಿ ನಳ ಗಿಳ ಮಾಡಿ ತಯಾರು ಮಾಡಿ ಒಳ್ಳೆ ತಣ್ಣ ನೀರು ಸಿಗುವಾಗ ಮಾಡ್ತಾರೆ. ಅವರಿಗೇನು ಸ್ವಂತ ಪ್ರಯೋಜನ ಇಲ್ಲ, ಇದರಿಂದ ಪುಣ್ಯ ಬರ್ತದೆ ಅಂತ ತಿಳ್ಕೊಂಡಂತ ಅನ್ನೋದು ಅವರು ಅನೇಕ ಕಾಲದಿಂದ ನಂಬಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಒಂದು ಅದೃಷ್ಟ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಲಾಭ ಇದೆ ಅಂತ ಅರ್ಥ ಆಯಿತು. ಕೆಲವರು ಧರ್ಮಸತ್ರ ನಡೆಸ್ತಾ ಇರ್ತಾರೆ, ಅನ್ನ ಸತ್ರ ನಡೆಸ್ತಾ ಇರ್ತಾರೆ. ಪರೋಪಕಾರಕ್ಕೋಸ್ಕರ ಕೆಲವರು ಬಟ್ಟೆಗಳನ್ನು ಹಂಚ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವ್ಯವಹಾರಗಳಿವೆ. ಈ ವ್ಯವಹಾರಗಳು ಇದರಿಂದಲೇ ವೇದ ಆಗಬೇಕು, ಇವುಗಳಿಂದಲೇ ನಿರ್ಣಯ ಮಾಡಲಿಕ್ಕೆ ಬರ್ತದೆ. ಅದೃಷ್ಟವಾದ ಒಂದು ಫಲ ಇದೆ, ಧರ್ಮಾಧರ್ಮಾದಿಗಳಿವೆ ಅಂತ ತಿಳ್ಕೊಂಡಂತೇಳಿ ಅದಕ್ಕೆ ವೇದವನ್ನೇ ಯಾಕೆ ನಂಬಬೇಕು? ಅದಕ್ಕೆ ಅವನ್ನ ಉತ್ತರ ಕೊಡ್ತೇವೆ. ನೋಡಪ್ಪ, ಬೌದ್ಧರು ತಮ್ಮದೇನೋ ಸ್ತೂಪ ಗೀಪ ಮಾಡ್ಕೊಂಡಿರ್ತಾರೆ, ಚೈತ್ಯ ಅಂತ ಕರೀತಾರೆ. ಅದನ್ನು ಮಾಡ್ಕೊಂಡು ಬಂದಾರೆ, ಅದನ್ನು ಪ್ರಮಾಣ ಅಂತ ಅನ್ಬೇಕಾಗ್ತದೆ. ಆದರೆ ಅವರು ಧರ್ಮಾಧರ್ಮಾದಿಗಳನ್ನ ನಂಬೋದಿಲ್ಲ. ಜೈನರು ತಾವು ಒಂದೇನು ಮಹಾವೀರನ ಮಂದಿರ ಗಿಂದಿರ ಮಾಡ್ಕೊಂಡು ಪೂಜೆ ಮಾಡ್ತಿರ್ತಾರೆ. ಮಹಾಲಕ್ಷ್ಮಿ ಪದ್ಮಾವತಿ ಪೂಜಾನೂ ಮಾಡ್ತಾರೆ. ಆದರೆ ಅವ್ರು ಮಾಡ್ಕೋತ ಬಂದಾರ ಅಂತ ತಿಳ್ಕೊಂಡಂತೇಳಿ ಅದರಿಂದ ಧರ್ಮಾಧರ್ಮಗಳನ್ನು ನಿರ್ಣಯ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಅವಾಗ ಅದನ್ನು ಅವ್ರು ಹೇಳೋದು ಕೂಡ ಪ್ರಮಾಣ ಅಂತ ಒಪ್ಪಬೇಕಾಗ್ತದೆ. ಇಲ್ಲ ಮತ್ತು ಅವರೇನು
ಚೈತ್ಯ ವಂದನಾದಿಗಳನ್ನು ಮಾಡ್ತಾರಲ್ಲ, ಅವ್ರಿಗೆ ಹಣ ಗಳಿಸುವ ಸಲುವಾಗಿ, ಒಂದು ದಂಧ ಮಾಡೋ ಸಲುವಾಗಿ ಅವರೆಲ್ಲ ಮಾಡ್ತಾರೆ. ಯಾಕಂತ ತಿಳ್ಕೊಂಡಂತಂದ್ರೆ ಅವ್ರಿಗೆ ಯಾವುದೇ ಗ್ರಂಥದ ಆಧಾರ ಇಲ್ಲ, ತಮ್ಮ ಉಪಜೀವನ ಸಲುವಾಗಿ ಮಾಡ್ತಿರ್ಬೇಕಲ್ಲ ಅವರು. ಆದ್ದರಿಂದಾಗಿ ಅದು ಪ್ರಮಾಣ ಅಲ್ಲ ಅಂತ ಒಪ್ಪೋದಿಲ್ಲ ಅಂತ ತಿಳ್ಕೊಂಡಂತಂದ್ರೆ ಆಚಾರ್ಯರು ಕೇಳ್ತಾರೆ ಉದಯನನಿಗೆ, ಹಾಗಾದ್ರೆ ಅವರು ನಮಗೂ ಅನ್ಬೋದಲ್ಲ, ನೀವು ಮಂದಿರ ಕಟ್ಟಿಸ್ತೀರಿ ಹಣ ಗಳಿಸೋದಕ್ಕೋಸ್ಕರ, ನೀವು ಕೀರ್ತಿಗೋಸ್ಕರ ಇಷ್ಟಾಪೂರ್ತಿಗಳನ್ನು ಮಾಡ್ತೀರಿ, ಅರವಟ್ಟಿಗೆ ಧರ್ಮಶಾಲೆ ಮಾಡ್ತೀರಿ, ಹೋಮ ಹವನಗಳನ್ನು ಹಣ ಗಳಿಸ್ಲಿಕ್ಕೆ ಮಾಡ್ತೀರಿ ಅಂತ ತಿಳ್ಕೊಂಡಂತ ಹೇಳಿ ಈ ರೀತಿಯಾಗಿ ಅವರು ಅನ್ಬೋದಲ್ಲ. ಹಾಗೇನಿಲ್ಲ, ಮಾಡುವವರು ಏನೊಂದು ಅದೃಷ್ಟ ಪುಣ್ಯ ಇದೆ ಅಂತ ತಿಳ್ಕೊಂಡಂತೇಳಿ ಅಲ್ಲಿ ಯಾವುದೇ ರೀತಿಯ ಪ್ರಯೋಜನವಿಲ್ಲದೆ ಅದನ್ನು ಮಾಡಿದ್ದಾರೆ. ಆ ರೀತಿಯಾಗಿ ಯಾಕೆ ನಾವು ನಂಬಾರ್ದು? ಅದೃಷ್ಟ ಪುಣ್ಯ ಇದೆ ಅಂತಲೇ ನಂಬಿದ್ದಾರೆ, ಅವ್ರಿಗೆ ಮೋಸಗಾರಿಕೆ ಇರಲಿಕ್ಕಿಲ್ಲಲ್ಲ. ಆದ್ದರಿಂದಾಗಿ ಈ ಒಂದು ಕಾರಣದಿಂದ ಧರ್ಮಾಧರ್ಮ ನಿರ್ಣಯ ಯಾಕೆ ಮಾಡ್ಲಿಕ್ಕೆ ಬರೋದಿಲ್ಲ? ಹಾಗಾದ್ರೆ ಪ್ರಶ್ನೆ ಬರ್ತದೆ, ಅವರ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅವರು ಪುಣ್ಯ ಸಿಗಲಿ ಅಂತೇಳಿ ಅವರ ಒಟ್ಟಿಗೆ ತೆಗೆದಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು? ಕಣ್ಣಿಂದ ನೋಡಿರೇನು? ಕಣ್ಣಿಂದ ನೋಡಿಲ್ಲ, ಆದ್ರೆ ಹೇಗೆ ಒಪ್ಪಿದ್ರಿ ಅಂತ ತಿಳ್ಕೊಂಡಂತಂದ ದಾಕ್ಷಣಕ್ಕೇನೆ ಅನುಮಾನ ಮಾಡಲೇಬೇಕು. ಅವರು ಇದನ್ನ ಯಾವುದೇ ಪ್ರಯೋಜನ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ ಆಗ ಅನುಮಾನ ಪ್ರಮಾಣ ಒಪ್ಪಬೇಕಾಗ್ತದೆ. ಅನುಮಾನ ಪ್ರಮಾಣ ಒಪ್ಪೋದಿಲ್ಲ ಅಂತ ತಿಳ್ಕೊಂಡಂತಂದ್ರೆ ಮತ್ತೆ ಅವರನ್ನು ಬದಿಗಿಟ್ಬಿಟ್ಟು ಈಗ ಮತ್ತೆ ನಾಸ್ತಿಕರ ಜೊತೆ ವಾದ ಮಾಡ್ತಾ ಇದ್ದಾರೆ. ನಾಸ್ತಿಕ ಹೇಳ್ತಾ ನಾನು ಅನುಮಾನ ಒಪ್ಪೋದಿಲ್ಲ ಅಂತ ತಿಳ್ಕೊಂಡಂತ ಹೇಳಿ, ನಾನು ಕಂಡದ್ದಷ್ಟನ್ನೇ ನಂಬ್ತೀನಿ ಅಂತಿಕೊಂಡಂತಕ್ಕಂಥವ್ರಿಗೆ ಆಚಾರ್ಯ ಉತ್ತರ ಕೊಡ್ತಾರೆ. ಹಣ್ಣು ನಿಮ್ಮ ಮನೆಗೆ ತರಿಸ್ತೀವಿ ಇಲ್ಲೋ ಅಂತ. ಹಣ್ಣು ತರಿಸ್ತೀನಿ, ಯಾಕೆ? ಅದು ರಸ ರುಚಿ ಇರ್ತದೆ. ಹಣ್ಣಿನ ರಸ ನೋಡಿ, ಏನು ನಿನ್ನ ಕಣ್ಣಿಗೆ ಕಾಣಿಸೋದೇನು? ಹಣ್ಣಿನ ರಸ ನಿನ್ನ ಕಣ್ಣಿಗೆ ಕಾಣಿಸಿಲ್ಲ. ಇಲ್ರಿ, ನಿನ್ನೆ ನೋಡಿದ ನೆನಪದ ನನಗೆ, ಆ ಹಣ್ಣಿಂದ ರಸ ಬಂದದ್ದು ಕುಡ್ದೀನಿ. ನಿನ್ನೆದು ಅಂತ ತಿಳ್ಕೊಂಡು ಮತ್ತೆ ನಿನ್ನೆ ಅಂತೆ ಇದರ ಅದಂತ ಅನುಮಾನ ಆಯ್ತಲ್ಲ, ಇದು ಪ್ರತ್ಯಕ್ಷ ಎಲ್ಲ ಆಯ್ತು. ಹಣ್ಣು ಪ್ರತ್ಯಕ್ಷ ಹೊತ್ತು ಹಣ್ಣಿನ ರಸ ನಿನಗೆ ಪ್ರತ್ಯಕ್ಷವಲ್ಲ. ಆದ್ದರಿಂದಾಗಿ ಇದಕ್ಕೆ ಅನುಮಾನಗಳನ್ನು ಒಪ್ಪಬೇಕು. ಅನುಮಾನ ಒಪ್ಪಿರ್ತಬೇಕಾದ್ರೆ ಅನುಮಾನಕ್ಕೆ ಆಗಮದ ಸಹಾಯ ಬೇಕಾಗ್ತದೆ. ಯಾಕೆ? ದೃಷ್ಟಾಂತ ಬೇಕಾದ್ರೆ ಯಥಾ ಮಹಾನ ಸಹ ಅಂತ ತಿಳ್ಕೊಂಡಂತೆ. ಇಲ್ಲ, ಸರಿ, ನೀವೆಲ್ಲ ಧರ್ಮ ಅಂತಂತೀರಲ್ಲ, ಧರ್ಮ ಅಂತಂತೀರಲ್ಲ, ಇದು ಕಣ್ಣಿಗೆ ಕಾಣದೇ ಇರತಕ್ಕಂಥದ್ದು. ಹೇಗೆ ಮೊಲದ ಕೂಡು ಕಣ್ಣಿಗೆ ಕಾಣಿಸಂಗಿಲ್ಲ, ಆ ರೀತಿಯಾಗಿ ಅದು ಇಲ್ಲವೋ ಹಾಗೆ ಧರ್ಮಗಳಿಲ್ಲ ಅಂತ ಯಾಕೆ ಅನ್ಬಾರ್ದು ಅಂತ ತಿಳ್ಕೊಂಡಂತಂದ್ರೆ, ನೋಡಪ್ಪ, ಪ್ರತಿಯೊಂದು ಇಂದ್ರಿಯಗಳಿಗೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಿಳುವಳಿಕೆ ಇದೆ. ಇಲ್ಲದೆ ಇದ್ದರೆ ನಾಳಿಂದ ನೀನು ಅನ್ನವನ್ನು ತಿನ್ನಬಾರ್ದು. ಯಾಕೆ? ಅನ್ನ ತಿಂದ ಮೇಲೆ ಹೊಟ್ಟೆ ತುಂಬುತ್ತದೆ ಅಂತ ತಿಳ್ಕೊಂಡಂತೇವೆ. ಆದರೆ ಅನ್ನ ನೋಡಿದ ಕ್ಷಣಕ್ಕೆ ಹೊಟ್ಟೆ ತುಂಬುತ್ತದೆ ಅಂತ ತಿಳ್ಕೊಂಡಂತೇವೆ. ಅದರಿಂದ ಅದು ಅನುಮಾನ ಮಾಡಬೇಕು, ನಿನ್ನನ್ನು ನೆನಪನ್ನು ಏನು ಮಾಡ್ಕೊಳ್ಬೇಕಾಗ್ತದೆ. ಆದ್ದರಿಂದಾಗಿ ಕೃಷಿ ಮೊದಲಾದ ವ್ಯವಹಾರಕ್ಕಾಗಲಿ ನ್ಯಾಯ ನಿರ್ಣಯಕ್ಕಾಗಲಿ ಅನುಮಾನ ಆಗಮಗಳು ಅತ್ಯಂತ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ಬೇಕಾಗ್ತದೆ. ಆದ್ದರಿಂದಾಗಿ ಅನುಮಾನಾದಿಗಳನ್ನು ಒಪ್ಪಲೇಬೇಕು. ಅಷ್ಟೇ ಅಲ್ಲ, ಪ್ರತ್ಯಕ್ಷ ಅನುಮಾನಗಳಿಂದಲೂ ಕೂಡ ಪರಮಾತ್ಮ
ಜ್ಞೇಯನಾಗುವುದಿಲ್ಲ. ಅವನನ್ನು ತಿಳಿದುಕೊಳ್ಳಬೇಕಾದ್ರೆ ಆಗಮ ಬೇಕು ಅಂತ ನಾವು ವಾದ ಮಾಡಿದಾಗ ಆ ಕಾಲದಲ್ಲಿ ಒಬ್ಬ ನೈಯಾಯಿಕ ನಮಗೆ ಪ್ರಶ್ನೆ ಅಥವಾ ಬೌದ್ಧರು ಪ್ರಶ್ನೆ ಮಾಡ್ತಾರೆ, ಅದಕ್ಕೋಸ್ಕರ ವೇದ ಯಾಕೆ ಬೇಕ್ರಿ? ನಮ್ಮ ಗೌತಮ ಬುದ್ಧರು ಉಪದೇಶ ಮಾಡಲ್ಲ, ಅಷ್ಟು ವಾಕ್ಯ ಸಾಕಲ್ಲ. ಸದಾಗಮೇಕ ವಿಜ್ಞಾನ ಕುಣಿತ ಯಾಕೆ ಹೇಳ್ತೀರಿ ಅಂತಂದಾಗ, ನೋಡಪ್ಪ, ಪರಮಾತ್ಮ ಮತ್ತು ಇತ್ಯಾದಿಗಳೇನಿದ್ದಾರೆ, ಅತೀಂದ್ರಿಯವಾದ ವಸ್ತುಗಳಿದ್ದಾರೆ, ಅದು ಕೇವಲ ಯಾರ್ದೋ ಮಾತಿನಿಂದ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರು ನಂಬಬೇಕಾಗಿದ್ದರೆ ಅವ್ರನ್ನ ಹೇಗೆ ನಂಬಬೇಕು? ಅದಕ್ಕೋಸ್ಕರ ಅಪೌರುಷೇಯ ವಾಕ್ಯ ಬೇಕು. ಅಪೌರುಷೇಯ ವಾಕ್ಯ ಬೇಕು ಅಂತ ಅನ್ನೋದಕ್ಕೋಸ್ಕರ ಆಚಾರ್ಯರು 3 ಪ್ರಮಾಣಗಳನ್ನು ಕೊಡ್ತಾರೆ. ಮೊದಲೇ ಪ್ರಮಾಣ ತೈತ್ತರೀಯ ಶ್ರುತಿ ಹೇಳ್ತಾರೆ, ನ ಅವೇದವಿತ್ ಮನುತೆ ಬೃಹಂತಂ ಸರ್ವಾನುಭೂಮಂ ಆತ್ಮಾನಂ ಸಾಂಪರಾಯೇ. ನೋಡಪ್ಪ, ಮೋಕ್ಷ ಬೇಕಾಗಿದ್ದರೆ ಭಗವಂತನ ಅನುಗ್ರಹ ಬೇಕು. ಭಗವಂತನ ಅನುಗ್ರಹ ಬೇಕಾಗಿದ್ದರೆ ಅವನನ್ನು ತಿಳಿದುಕೊಳ್ಳಬೇಕು, ಅವನ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಆದ್ದರಿಂದಾಗಿ ನ ಅವೇದವಿನ್ಮನುತೆ ಬೃಹಂತಂ ಸರ್ವಾನುಭೂಮ್ ಆತ್ಮಾನಂ ಸಾಂಪರಾಯೇ. ಆದರೆ ವೇದಜ್ಞಾನ ಅನಿವಾರ್ಯ ಅಂತನ್ನೋದನ್ನು ತೈತ್ತರೀಯ ಶ್ರುತಿ ಹೇಳ್ತಾರೆ. ಎಲ್ಲ ನಾನು ಲಾಜಿಕ್ನಿಂದ ಜಗತ್ತಿನಲ್ಲಿ ಎಲ್ಲವನ್ನೂ ಸಿದ್ಧ ಮಾಡ್ತೇನೆ ಅಂತ ತಿಳ್ಕೊಂಡಂತೆ ಅಂದರೆ, ಅದಕ್ಕೋಸ್ಕರ ಕಠೋಪನಿಷತ್ನ ಉದಾಹರಣೆ ಕೊಡ್ತಾರೆ. ನೈಷಾ ತರ್ಕೇಣ, ಕೇವಲ ತರ್ಕದಿಂದ, ಮತಿ ಪರಮಾತ್ಮ ವಿಷಯಕವಾಗಿರ್ತಕ್ಕಂಥ ಯಥಾರ್ಥ ಜ್ಞಾನ, ನ ಆಪನೇಯ, ಆಪನೇಯ ಅಂದರೆ ಪ್ರಾಪಣೇಯ, ನ ಪ್ರಾಪಣೀಯ. ಅದನ್ನು ಕೇವಲ ತರ್ಕದಿಂದ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನಾನು ಪರಮಾತ್ಮ ಬೇರೆ ಅಂತೇಳಿ ತಿಳಿದುಕೊಂಡ ವ್ಯಕ್ತಿ ಮಾತ್ರ ಪರಮಾತ್ಮನ ವಿಷಯಕ್ಕೆ ಹೇಳಿದ್ದು ಅದು ಧ್ಯಾನಕ್ಕಾಗಿ ಉಪಯೋಗ ಬೀಳ್ತದೆ ಅಂತ ಇಲ್ಲಿ ಒಪ್ಪಿಗೆ ಬೀಳೋದಿಲ್ಲ. ಆದ್ದರಿಂದ ಕೇವಲ ತರ್ಕವನ್ನು ಇಟ್ಟುಕೊಂಡು ನಾವು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಯಾಕೆಂದರೆ ಕೇವಲ ತರ್ಕವನ್ನು ನಾವು ಇಟ್ಟುಕೊಂಡ್ರೆ ಅಂತಂದ್ರೆ ಏನಾಗ್ತದೆ? ತರ್ಕಕ್ಕೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಯಾಕೆ? ಕೇವಲ ತರ್ಕದಿಂದ ನಾವು ವಿಚಾರ ಮಾಡಲಿಕ್ಕೆ ಹೊರಟ್ರೆ ಅದು ತರ್ಕ ಅಂದ್ರೆ ಏನು? ಊಹೆ. ಹೀಗಿರ್ಬೋದು, ಹೀಗಾಗ್ಬೋದು ಅಂತನೂ ಕಲ್ಪನೆ. ಇಂಥ ಹಾಗಿತ್ತು, ಅದರಂತೆ ಇದು ಆಗ್ಬಹುದು ಅಂತ, ಹಾಗೇ ಆಗ್ತದೆ ಅಂತೇಳಿ ತರ್ಕ ಹೇಳಲಿಕ್ಕೆ ಆಗೋದಿಲ್ಲ. ಕೇವಲ ತರ್ಕ ನೆನಪಿಟ್ಕೊಳ್ಳಿ. ಆಗಮಗಳ ಸಹಾಯ ಇತ್ತು ಅಂತಂದ್ರೆ ಅದನ್ನು ತೆಗೆದುಕೊಳ್ಳಲೇಬೇಕಾಗ್ತದೆ. ಆಗಮದ ಸಹಾಯ ಇದ್ದಿದ್ದಿಲ್ಲ ಅಂತಂದ್ರೆ ಇದನ್ನು ಹೀಗಾಗ್ಬೋದು ಅಂತೇಳಿ ಏನ್ರಿ ನೀವು ತರ್ಕ ಬೇಡ ಅಂತಂತೀರಿ, ಇದು ಸೈಂಟಿಫಿಕ್ ಥಿಂಕಿಂಗ್ ಬೇಡ ಏನು ಅಂತ ತಿಳ್ಕೊಂಡಂತೇಳಿ. ಅದಕ್ಕೆ ಒಂದೇ ಒಂದು ಉತ್ತರ ಏನು ಅಂತಂದ್ರೆ, ಕೇವಲ ತರ್ಕದ ಊಹೆ ಅಂತಕೊಂಡಂತ ಅನಿಸ್ಕೊಳ್ತದೆ. ಊಹೆಗಳಾಗಿರ್ತವೆ ಹೊರತು ಅದೊಂದು ಹೀಗಿರಬಹುದು ಅಂತನ್ನುವ ಒಂದು ಕಾಲ್ಪನಿಕ ಜ್ಞಾನವಾಗಿರ್ತದೆ. ತರ್ಕ ಇದು ಸೈಂಟಿಫಿಕ್ ಆಗ್ಬಹುದು, ಅದು ಯಥಾರ್ಥ ಜ್ಞಾನ ಆಗೋದಿಲ್ಲ. ಹಾಗಾದರೆ ಸೈನ್ಸು ಯಥಾರ್ಥ ಜ್ಞಾನ ಅಲ್ಲೇನು ಅಂತ ತಿಳ್ಕೊಂಡಂತಂದ್ರೆ ಪ್ರತ್ಯಕ್ಷ ವಿಷಯದಲ್ಲಿ ಯಥಾರ್ಥ. ಆದರೆ ಸೈನ್ಸ್ನಲ್ಲಿ ಕೂಡ ಬೇಕಾದಷ್ಟು ಹೈಪೋಥಿಸಿಸ್ ಇವೆ. ತರ್ಕ ಅಂದರೆ ಹೈಪೋಥಿಸಿಸ್ ಅಂತ ಅರ್ಥ, ಊಹೆ, ಹೀಗಾಗಬಹುದು ಅಂತ ತಿಳ್ಕೊಂಡಂತೇಳಿ. ಯಾಕೆಂತಂದರೆ ಸೈನ್ಸ್ನಲ್ಲಿಯೂ ಕೂಡ ಯಾವುದು ಪ್ರತ್ಯಕ್ಷ ನಮಗೆ ಕಂಪ್ಯೂಟರ್ನಲ್ಲಿ ಪರಿಣಾಮದಲ್ಲಿ ಎಕ್ಸ್ರೇಯಿಂದ ಕಾಣಿಸ್ತದೆ, ಅದೆಲ್ಲ ಪ್ರತ್ಯಕ್ಷ. ಅದನ್ನು ಬಿಟ್ಟು ಇದನ್ನು ಕೊಟ್ಟು ಹೀಗಾಗ್ಬೋದು ಅಂತ ತಿಳ್ಕೊಂಡಂತ ಏನು ಮಾಡ್ತಾ ಇರೋದು ಊಹೆ. ಇನ್ನು ಜಗತ್ತಿನ ಬಗ್ಗೆ ಸೈನ್ಸ್ನಲ್ಲಿ ಇನ್ನೂ ಅನೇಕ ಊಹೆಗಳಿವೆ. ಅದಕ್ಕೋಸ್ಕರವೇ
ಜಯಂತ್ ವಿಷ್ಣು ನಾರಳೀಕರ್ ಅಂತಿಕೊಂಡಂತಕ್ಕಂಥ ವ್ಯಕ್ತಿ ಏನು ಹೇಳಿದ? ಆಲ್ ಸೈಂಟಿಫಿಕ್ ಕನ್ಕ್ಲೂಷನ್ಸ್ ಆರ್ ಹೈಪೋಥೆಟಿಕಲ್. ಕೇವಲ ನಾವು ಊಹೆಯಿಂದ ಮಾಡಿರ್ತಕ್ಕಂಥದ್ದು ಇದೊಂದು ಊಹಾತ್ಮಕ. ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಫೌಂಡೇಶನ್ ಇಲ್ಲ. ಈ ಮುಂದೆ ನಾರ್ಲೇಕರ್ ಹೇಳ್ತಾರೆ, ಇದು ಯಾವಾಗ ಬೀಳ್ತದೆ ಹೇಳಿಕ್ಕೆ ಬರೋದಿಲ್ಲ. ಈಗೊಂದು ಸಿದ್ಧಾಂತ ನಡೀತದೆ, ನಂತರ ಮತ್ತೆ ಸಂಶೋಧನೆ ಮಾಡೋದು ಸುಳ್ಳು ಅಂತೇಳಿ ಮತ್ತೆ ಪುನಃ ಇನ್ನೊಂದು ಸಿದ್ಧಾಂತ ಬರ್ತದೆ, ಅದು ಸುಳ್ಳು ಹೇಳಂತ ಇನ್ನೊಂದು ಸಿದ್ಧಾಂತ ಬರ್ತದೆ. ಈ ರೀತಿಯಾಗಿ ಪ್ರಯೋಗಗಳು ನಡೆದಿವೆ. ಇದು ಯಥಾರ್ಥ ಜ್ಞಾನ ಆಗೋದಿಲ್ಲ. ಯಥಾರ್ಥ ಜ್ಞಾನಕ್ಕೆ ಆಗಮದ ಸಹಾಯ ಬೇಕು. ಇಲ್ಲ, ಆಗಮದ ಸಹಾಯ ಯಾಕೆ ಬೇಕು? ಕೇವಲ ನಾವು ಪೌರುಷೇಯ ವಾಕ್ಯದಿಂದಲೇ ನಮ್ಮ ಗ್ರಂಥಗಳಿಂದ ನಿರ್ಣಯ ಮಾಡ್ತೀವಲ್ಲ ಅಂತ ತಿಳ್ಕೊಂಡಂತಂದರೆ, ಅದಕ್ಕೋಸ್ಕರ ಆಚಾರ್ಯರು ಉತ್ತರ ಕೊಡ್ತಾರೆ. ನೋಡಪ್ಪ, ಪಿಪ್ಪಲಾದ ಶ್ರುತಿ ಅಂತಿದೆ. ಆ ಪಿಪ್ಪಲಾದ ಶ್ರುತಿಯಲ್ಲಿ ನ ಇಂದ್ರಿಯಾಣಿ, ಇಂದ್ರಿಯ ಪ್ರತ್ಯಕ್ಷವಾಗಲಿ, ನ ಅನುಮಾನಂ, ಕೇವಲ ತರ್ಕಗಳಾಗಲಿ ಪರಮಾತ್ಮನ ತಿಳಿಸಲಿಕ್ಕೆ ಸಮರ್ಥವಾಗಿಲ್ಲ. ವೇದಾಹಿ ಏವ ಏನಂ ವೇದಯಂತಿ, ಅಪೌರುಷೇಯವಾದ ವೇದಗಳೇ ಈ ಪರಮಾತ್ಮನನ್ನು ತಿಳಿಸಿಕೊಡಲಿಕ್ಕೆ ಸಮರ್ಥವಾಗಿವೆ. ತಸ್ಮಾದಾಹು ವೇದಾಹ, ಆದ್ದರಿಂದ ಇವಳಿಗೆ ವೇದ ಅಂತ ಹೆಸರು. ಯಥಾರ್ಥ ರೀತಿಯಿಂದ ಪರಮಾತ್ಮನನ್ನು ತಿಳಿಸಿಕೊಡುತ್ತವೆ, ಆದ್ದರಿಂದಾಗಿ ಇವುಗಳಿಗೆ ವೇದ ಅಂತ ಕರೀತಾರೆ. ಆದ್ದರಿಂದಾಗಿ ಇವುಗಳನ್ನು ನಾವು ಇಟ್ಟುಕೊಳ್ಬೇಕು. ಇಲ್ಲ ಮತ್ತೆ ಇವುಗಳು ಯಾಕೆ ಅಪ್ರಮಾಣವಾಗಬಾರ್ದು? ವೇದಗಳು ಪ್ರಾಮಾಣಿಕವಂತಿಕೊಂಡಂತೆ ಯಾಕೆ ನಂಬಬೇಕು? ನಚ ಏತೇಷಾಂ ಅಪ್ರಾಮಾಣ್ಯಂ, ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ, ಇವುಗಳ ಬಗ್ಗೆ ಅಪ್ರಾಮಾಣ್ಯ ಚಿಂತನೆ ಮಾಡಬಾರ್ದು. ಯಾಕೆ? ಇವು ಅಪೌರುಷೇಯವಾದ್ದರಿಂದಾಗಿ ಇವುಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿಲ್ಲ. ಅಪ್ರಾಮಾಣ್ಯ ದೋಷ ಸಿಕ್ಕ ಮೇಲೆ ಅಪ್ರಾಮಾಣ್ಯ. ಪ್ರಾಮಾಣ್ಯಕ್ಕೆ ಯಾವ ಪ್ರಮಾಣ ಬೇಕಾಗಿಲ್ಲ. ಒಂದು ವಿಷಯ ಪ್ರಮಾಣ ಅಂತ ಅನ್ಬೇಕಾಗಿದ್ದರೆ ಯಥಾರ್ಥ ಜ್ಞಾನಕ್ಕೆ ಪ್ರಮಾಣ ಬೇಕಾಗಿಲ್ಲ. ಯಥಾರ್ಥ ಜ್ಞಾನ ತಪ್ಪು ಅಂತ ಹೇಳಲಿಕ್ಕೆ ಪ್ರಮಾಣ ಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯನ್ನು ನಂಬ್ತೇವೆ, ಇಂಥ ಆಚಾರ ನಂಬ್ತೇವೆ, ಅವ್ರು ಹೇಳಿದ್ದು ಪ್ರಮಾಣ ಅಂತೇಳಿ ಹೊರಡ್ತೇವೆ. ಯಾವಾಗ ಅವ್ರ ವ್ಯವಹಾರದಿಂದ ತಪ್ಪು ಅಂತ ಕಾಣಿಸ್ತದೆ, ಇವ್ರು ತಪ್ಪು ಹೇಳಲಿಕ್ಕತ್ತಾರೆ, ಇವ್ರು ತಪ್ಪು ಹಾದಿ ಹೇಳ್ತಾರೆ ಅಂದರೆ ಅವಾಗ ಅಪ್ರಾಮಾಣಿಕರು ಅಂತಂತೀವಿ. ಅದಕ್ಕೆ ಪ್ರಮಾಣ ಇದು ನಮ್ಮ ಸಾಕ್ಷಿಗೆ ಸಿದ್ಧವಾಗಿರ್ತಕ್ಕಂಥದ್ದು, ಅದರ ವಿಸ್ತಾರ ಮುಂದೆ ಬರ್ತದೆ. ಅದಕ್ಕೋಸ್ಕರ ನೈಯಾಯಿಕರು, ವೈಶೇಷಿಕರು, ಬೌದ್ಧರು ಹೇಳುವಂತೆ ಪೌರುಷೇಯ ವಾಕ್ಯಗಳಿಂದಲೇ ತತ್ವಜ್ಞಾನ ನಿರ್ಣಯ ಆಗೋದಿಲ್ಲ. ಯಾಕೆಂತಂದರೆ ಯಾರನ್ನು ಸರ್ವಜ್ಞರು ಅಂತ ನಂಬಬೇಕು ಹೇಳಿ? ಮನುಷ್ಯ ಅಂತಿಕೊಂಡಂತಂದಮೇಲೆ ಅವನಲ್ಲಿ ಅಜ್ಞಾನ ಇರ್ತದೆ. ಅಜ್ಞಾನ ಅಂತಂದ್ರೆ ಏನು? ವಿವಕ್ಷಿತಾರ್ಥ ತತ್ವಜ್ಞಾನದ ಅಭಾವ, ಇದು ಅಜ್ಞಾನ. ಯಾವ ವಿಷಯವನ್ನು ಹೇಳಬೇಕಾಗಿದೆ ಅದರ ಬಗ್ಗೆ ಪೂರ್ತಿ ತಿಳುವಳಿಕೆ ಇಲ್ಲದೇ ಇರುವಿಕೆ, ಇದಕ್ಕೆ ಅಜ್ಞಾನ ಅಂತ ಕರೀತಾರೆ. ಇನ್ನು ಜ್ಞಾತ್ವಾಪಿ ಫಲಪ್ರತಾರಣಂ, ಇನ್ನು ಕೆಲವರು ತಿಳಿದು ಕೂಡ ಮೋಸ ಮಾಡ್ತಾರಲ್ಲ, ಆ ರೀತಿ ಮಾಡ್ತಕ್ಕಂಥವ್ರು ಇದ್ದಾರೆ. ಮನುಷ್ಯ ಅಂತ ಅಂದ್ಕೊಂಡಂತಂದಮೇಲೆ ಅಜ್ಞಾನ ವಿಫಲತನ, ಇನ್ನು ಅವನಿಗೂ ತಪ್ಪು ತಿಳುವಳಿಕೆ ಇರ್ಬೋದು, ಮಿಥ್ಯಾಜ್ಞಾನ, ಇಲ್ಲ ಅವನ ಉಚ್ಚಾರಣೆ ಸರಿ ಇರಲಿಕ್ಕಿಲ್ಲ, ಅಪಟಕರಣತ್ವ. ಮನುಷ್ಯನಲ್ಲಿ 4 ದೋಷಗಳಿರ್ತವೆ. ಒಂದು ಅಜ್ಞಾನ ಇರ್ತದೆ, ಒಂದು ಮೋಸಗಾರಿಕೆ ಇರ್ತದೆ, ಒಂದು ತಪ್ಪು ತಿಳುವಳಿಕೆ ಅವನಲ್ಲಿರ್ತದೆ, ಇಲ್ಲ ಆ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ತಕ್ಕಂಥ ಬುದ್ಧಿ ಅಷ್ಟು ನಿಶ್ಚಿತವಾಗಿರೋದಿಲ್ಲ. ಆದ್ದರಿಂದಾಗಿ ಪೌರುಷೇಯ ವಾಕ್ಯದಿಂದ
ಸಾಂಪರಾಯ ಪರಮಾತ್ಮನ ಜ್ಞಾನ ಧರ್ಮಾಧರ್ಮಾದಿಗಳ ಜ್ಞಾನ ಆಗೋದಿಲ್ಲಪ್ಪ. ಇಲ್ಲ, ಅದಕ್ಕೋಸ್ಕರ ಒಬ್ಬ ಸರ್ವಜ್ಞನನ್ನು ನಾವು ನಂಬೋಣ, ನಾವೆಲ್ಲರೂ ಸೇರಿ. ಆಚಾರ್ಯ ಹೇಳ್ತಾರೆ, ಆ ವ್ಯಕ್ತಿ ಸರ್ವಜ್ಞ ಅಂತ ಹೇಳೋದು ಹೇಗಪ್ಪ ಹೇಳು? ಅಂತ ಒಬ್ಬ ಸರ್ವಜ್ಞನನ್ನು ನೋಡಿದ್ದರೆ ಇವನನ್ನು ಸರ್ವಜ್ಞ ಅಂತ ಹೇಳಬೇಕು. ಅಂತ ಒಬ್ಬ ಸರ್ವಜ್ಞನನ್ನು ನಾವು ನೋಡಿ ಸರ್ವಜ್ಞ ಅಂತಕೊಂಡು ಅಂತಂದರೆ ಅದು ಮತ್ತೆ ಪ್ರಮಾಣ ಬೇಕಲ್ಲ. ಇವನು ಸರ್ವಜ್ಞ ಅಂತ ಹೇಳಲಿಕ್ಕೆ ಪ್ರಮಾಣ ಏನು? ಮತ್ತು ವೇದಕ್ಕೆ ಹೋಗ್ಬೇಕು. ವೇದ ಹೇಳ್ತಾರೆ ಪರಮಾತ್ಮ ಸರ್ವಜ್ಞ ಅಂತ ಹೇಳ್ತಾರೆ. ವೇದವ್ಯಾಸ ದೇವರು ಸರ್ವಜ್ಞನು ಅಂತ, ವೇದವ್ಯಾಸ ಸರ್ವಜ್ಞನು ಅಂತ ನೀವು ಒಪ್ತೀರಿ ಮಾಧ್ವರು. ಉಳಿದವರು ಅವ್ರ ಋಷಿಗಳು ಅಷ್ಟಂತ ತಿಳ್ಕೊಂಡಂತೆ ಅಪಾಂತರತ ನಾಮ ಕಶ್ಚನ ಋಷಿ ಅಂತ ತಿಳ್ಕೊಂಡಂತ ಹೇಳ್ತಾರೆ ಅವರು. ಆದ್ದರಿಂದಾಗಿ ಬೇರೆ ಕಡೆಗೆ ನೋಡದೆ ಕಾಣದೇ ಇರತಕ್ಕಂಥ ಸರ್ವಜ್ಞ ಕಲ್ಪನೆ ಮಾಡಿದರೆ ಅದು ಕಲ್ಪನಾ ಗೌರವ ಅಂತ ತಿಳ್ಕೊಂಡಂತೇಳಿ ಅಂತಕ್ಕಂಥ ದೋಷದಿಂದ ಯುಕ್ತವಾಗ್ತಾರೆ. ಮತ್ತು ಆ ವ್ಯಕ್ತಿ ಅವಿಪ್ರಲಂಬಕ, ಮೋಸ ಮಾಡೋದಿಲ್ಲ ಅಂತ ತಿಳ್ಕೊಂಡಂತೇಳಿ ಹೇಗೆ ಹೇಳೋದು? ಮತ್ತು ವೇದ ಇಂಥ ಇವನೇ ಬರೆದಿದ್ದಾನೆ ಅಂತ ಅನ್ನೋದು ಪ್ರಮಾಣ ಏನು? ಅವನೊಬ್ಬ ಸರ್ವಜ್ಞನ ಕಲ್ಪನೆ ಮಾಡೋಣ ಅಂತ ತಿಳ್ಕೊಂಡು ನಿಮ್ಮ ಪ್ರಕಾರ ಅನೇ ಅಂತೀರಿ. ಇಂಥ ಸಂದರ್ಭದಲ್ಲಿ ಅವನು ಸರ್ವಜ್ಞ ಅಂತಲಿಕ್ಕೆ ಇನ್ನೊಂದು ಉದಾಹರಣೆ ಇಲ್ಲ. ಎರಡನೇದು ಅವನು ಮೋಸ ಮಾಡೋದಿಲ್ಲ ಅಂತ ಅನ್ನೋದ್ ಬಗ್ಗೆ ನಿಶ್ಚಯ ಇಲ್ಲ. ವೇದ ಅವನೇ ಬರೆದಿದ್ದಾನೆ ಅಂತ ಅನ್ನೋ ನಿರ್ಧಾರವೂ ಕೂಡ ಇಲ್ಲ. ಅದರಿಂದ ಕಲ್ಪನಾ ಗೌರವ ಬರ್ತದೆ. ಅದಕ್ಕೋಸ್ಕರ ಅವ್ರು ಬರೆದ ಗ್ರಂಥ ಪ್ರಮಾಣ ಆಗೋದಿಲ್ಲ. ಇಲ್ಲ, ಅನುಮಾನದಿಂದ ಕಲ್ಪನೆ ಮಾಡೋಣ, ಬಹು ಸಾಧನೆ ಆಗಿರ್ಬೇಕಂತ ಅಂತೇಳಿ ಅನುಮಾನ ಮಾಡೋಣಲ್ಲ. ಅನುಮಾನ ಮಾಡ್ಲಿಕ್ಕೆ ಬರಂಗಿಲ್ಲಪ್ಪ. ಅನುಮಾನಕ್ಕೆ ದೃಷ್ಟಾಂತ ಬೇಕಾಗ್ತದೆ. ಯಥಾ ಮಹಾನಸ ಅಂತ ದೃಷ್ಟಾಂತ ಬೇಕು. ದೃಷ್ಟಾಂತ ಎಲ್ಲಿ ತನಕ ನಮ್ಗೆ ಎದುರಿಗಿರೋದಿಲ್ಲ ಅಲ್ಲಿವರೆಗೂ ಹೇತು ಸಾಧ್ಯಗಳಲ್ಲಿ ಇರ್ತಕ್ಕಂಥ ವ್ಯಾಪ್ತಿಯನ್ನು ನಂಬಲಿಕ್ಕೆ ಆಗೋದಿಲ್ಲ, ವ್ಯಾಪ್ತಿ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಕೇವಲ ಅನುಮಾನದಿಂದ ಇನ್ನೊಬ್ಬ ಸರ್ವಜ್ಞನ ಇಲ್ಲದೆ ನಾವು ಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೊಂಡಿದ್ದ. ಇಲ್ಲ, ಉಪಮಾನದಿಂದ ಇದರಂತೆ ಇವರು ಅಂತಿಕೊಂಡಂತಂದ್ರೆ ಉಪಮಾನಕ್ಕೆ ಆ ರೀತಿಯಾಗಿರ್ತಕ್ಕಂಥ ಪ್ರಮಾಣ ಬೇಕಾಗ್ತದೆ. ಏತತ್ ಸದೃಶ ಅನ್ಯ ಅಂತ ಹೇಳ್ಬೇಕಾಗಿದ್ರೆ ಅಂಥವು ಪ್ರಮಾಣ. ಅವನು ಸರ್ವಜ್ಞ ಅಂತಲಿಕ್ಕೆ ಪ್ರಮಾಣ, ಅವನು ಸರ್ವಜ್ಞ ಅಂತಲಿಕ್ಕೆ ಪ್ರಮಾಣ ಅನವಸ್ಥ ಬರ್ತದೆ. ಇಲ್ಲ, ನಾನು ಅರ್ಥಾಪತ್ತಿಯಿಂದ ಕಲ್ಪನೆ ಮಾಡ್ತೇನೆ ಅಂತ ತಿಳ್ಕೊಂಡಂತಂದ್ರೆ ಅರ್ಥಾಪತ್ತಿಯು ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ ಅರ್ಥಾಪತ್ತಿ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡಂತಂದ್ರೆ ಅವನಂತೆ ಇನ್ನೊಬ್ಬ ವ್ಯಕ್ತಿ ಬೇಕಾಗ್ತದೆ. ಯಾಕೆ? ದಿವಾ ಅಭುಂಜಾನಃ, ಬೆಳಿಗ್ಗೆ ಊಟ ಮಾಡದೇ ಇರತಕ್ಕಂಥ ವ್ಯಕ್ತಿಯನ್ನು ರಾತ್ರಿ ಊಟ ಮಾಡ್ತಾನೆ ಅಂತ ತಿಳ್ಕೊಂಡು ಬೇಕಾಗಿದ್ದರೆ ಅಂತ ಒಂದು ಉದಾಹರಣೆ ಬೇಕಾಗ್ತದೆ. ಅದರಿಂದಾಗಿ ಮತ್ತೆ ಉಪಮಾನ, ಅರ್ಥಾಪತ್ತಿ ಇವೆಲ್ಲ ಪ್ರತ್ಯಕ್ಷ ಅನುಮಾನಗಳಲ್ಲಿ ಅಂತರ್ಭೂತವಾಗ್ತಕ್ಕಂಥವುಗಳು. ಇಲ್ಲ, ನಾವು ಒಬ್ಬರನ್ನ ಗೌತಮ ಬುದ್ಧರನ್ನ ಇಷ್ಟೆಲ್ಲ ಜ್ಞಾನ ಪಡೆದು ಜಗತ್ತಿನಲ್ಲಿ ಎಲ್ಲ ಸಂಪೂರ್ಣವಾದಂಥ ವೇದದ ಹಿಂಸೆ ನಿಲ್ಲಿಸ್ತಕ್ಕಂಥ ವ್ಯಕ್ತಿ, ಅವನನ್ನು ನಾವು ಸರ್ವಜ್ಞ ಅಂತ ಯಾಕನ್ಬಾರ್ದು ಅಂತ ಬೌದ್ಧರು ಹೇಳ್ತಾಗ ಆಗ ಸಿದ್ಧಾಂತಿಗಳು ಹೇಳ್ತಾರೆ, ಸರಿ ಬೌದ್ಧರೇನೋ ಹೇಳ್ತಾರೆ, ಹಾಗಾದ್ರೆ ಜೈನರು ಹೇಳ್ತಾರೆ ನಮ್ಮ ಮಹಾವೀರ ಸರ್ವಜ್ಞ ಅಂತ ಹೇಳ್ತಾರೆ, ಅದ್ವೈತಗಳು ನಮ್ಮ ಶಂಕರಾಚಾರ್ಯ ಸರ್ವಜ್ಞ ಅಂತ ಹೇಳ್ತಾರೆ, ರಾಮಾನುಜಾಚಾರ್ಯ ಸರ್ವಜ್ಞರು ಅಂತ ಹೇಳ್ತಾರೆ. ಆಗ ಅನವಸ್ಥಾ ಬರ್ತದೆ. ಅದಕ್ಕೆ ಬೌದ್ಧರು ಹೇಳ್ತಾರೆ, ಇಲ್ಲ, ಒಂದು ಕಲ್ಪನೆ ಮಾಡಲ್ಲ. ಕಶ್ಚಿದಾತ್ಮ ಸಕಲ ಪದಾರ್ಥ ಸಾಕ್ಷಾತ್ಕಾರಿ. ಒಂದು ಅನುಮಾನ ಕಲ್ಪನೆ ಮಾಡ, ಒಬ್ಬ ವ್ಯಕ್ತಿ ಎಲ್ಲ ಪದಾರ್ಥಗಳನ್ನು ಕಂಡವನಿದ್ದಾನೆ, ಸರ್ವಜ್ಞನಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ. ಅವನಿಗೆ ಮತ್ತೇನೇ ತದ್ಗ್ರಹಣ ಸ್ವಭಾವತ್ವೇ, ಎಲ್ಲವನ್ನು ತಿಳಿದುಕೊಳ್ಳುವ ಯೋಗ್ಯತೆಯೂ ಅವನಲ್ಲಿದೆ. ಮತ್ತು ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕಗಳು ಇಲ್ಲ, ಅಡ್ಡಿಗಳು ಇಲ್ಲ. ಈ ರೀತಿಯಾಗಿ ಕಶ್ಚಿದಾತ್ಮ ಸಕಲ ಪದಾರ್ಥ ಸಾಕ್ಷಾತ್ಕಾರಿ ತದ್ಗ್ರಹಣ ಸ್ವಭಾವಸ್ಯತೆ ಪ್ರಕ್ಷೀಣ
ಪ್ರತಿವೇದವತ್ವಾತ್. ಅಂಥ ಸಂದರ್ಭದಲ್ಲಿ ವಿಪರೀತ ಅನುಮಾನ ಮಾಡಿ ನಾವು ಸಿದ್ಧ ಮಾಡಲಿಕ್ಕೆ ಬರ್ತದಲ್ಲ ಅಂತ ಅವನು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆಗಕ್ಕೆ ನಾವು ಹೇಳ್ತೇವೆ, ಹಾಗಾದ್ರೆ ಯಾರನ್ನು ಸರ್ವಜ್ಞ ಅಂತ ಇಟ್ಕೊಳ್ಬೇಕು? ಮತ್ತೆ ಅನ್ವಸ್ತಾ ಬರ್ತದೆ. ಅವರಂತಾರೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿ, ಮತ್ತಂಥ ವ್ಯಕ್ತಿ ಎಲ್ಲಿ ತನಕ ನಮಗೆ ಆಗಮದಿಂದ ಸಿದ್ಧ ಆಗೋದಿಲ್ಲ, ಉದಾಹರಣೆ ಕೊಡ್ಲಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅವನಿಗೆ ಯಾವುದೇ ಪ್ರತಿಬಂಧಕ ಇಲ್ಲ ಅಂತ ಕೂಡ ಹೇಳಿಕ್ಕೆ ಬರೋದಿಲ್ಲ. ಬಿಟ್ಬಿಟ್ಟು ಹೋಗ್ಲಿ. ನೀವು ಅಪೌರುಷ ವೇದ ಅಂತ ವೇದ ಒಪ್ಪೋಣ, ಅಪೌರುಷಯ ಅಂತಂತೀರಲ್ಲ, ಒಬ್ಬ ಸರ್ವಜ್ಞನ ಒಪ್ಪಲೇಬೇಕಾಗ್ತದೆ ನೀವು. ಯಾಕೆ? ಎಲ್ಲ ಪದಾರ್ಥಗಳಿಗೂ ಒಂದು ಅಸ್ತಿತ್ವ ಇದೆ, ದ್ರವ್ಯತ್ವ ಇದೆ. ಎಲ್ಲಿ ವಸ್ತುತ್ವ ಇದೆ, ದ್ರವ್ಯತ್ವ ಇದೆ, ಅದು ಜ್ಞೇಯವಾಗಿದೆ. ಆದ್ದರಿಂದಾಗಿ ಎಲ್ಲ ಪದಾರ್ಥಗಳು ಅಭಿಧೇಯ, ತಸ್ಮಾತ್ ಪ್ರಮೇಯ. ಆದ್ದರಿಂದಾಗಿ ಎಲ್ಲ ಪದಾರ್ಥಗಳು ತಿಳಿದುಕೊಳ್ಳಿ ಯೋಗ್ಯವಾದ್ರಿಂದ ಅಂತ ತಿಳಿದುಕೊಂಡು ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಯಾಕೆ ನಂಬಾರ್ದು ಅಂತಂದಾಗ ಅದಕ್ಕೋಸ್ಕರ ನಾವು ಹೇಳ್ತೇವೆ, ಹೌದು, ಒಬ್ಬ ವ್ಯಕ್ತಿಗೆ ಎದುರಿಗಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕಾಣಿಸ್ತವೆ. ಗೋಡೆ ಆ ಕಡೆ ಇದ್ದದ್ದು ಪರೋಕ್ಷ ಜ್ಞಾನ ಇದ್ದಾಗ ಅಪರೋಕ್ಷ ಜ್ಞಾನ ಬೇಕು. ಪರೋಕ್ಷ ಜ್ಞಾನ ಇದ್ರೆ ನಡೆಯೋದಿಲ್ಲ. ಪರೋಕ್ಷ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಒಪ್ತೇವೆ. ಆದರೆ ನಾವು ಹೇಳ್ತಕ್ಕಂಥ ವಿಷಯಗಳು ಧರ್ಮಾಧರ್ಮಾದಿಗಳು ಅತೀಂದ್ರಿಯ. ಆದ್ದರಿಂದಾಗಿ ಅಪರೋಕ್ಷ ಜ್ಞಾನ ಅವನಿಗಿದೆ ಅಂತ ತಿಳ್ಕೊಂಡಂತೇಳಿ ನಾವು ಈ ತರ್ಕದಿಂದ ಸರ್ವೇ ಪದಾರ್ಥ ಅಭಿಧೇಯ ಪ್ರಮೇಯತ್ವ ಅಂತ ತಿಳ್ಕೊಂಡಂತೇಳಿ ಅನ್ನುವ ಕಾರಣ ಹೇಳಿಕ್ಕೆ ಬರೋದಿಲ್ಲ. ಇಲ್ಲ, ಬುದ್ಧ ಜಿತೇಂದ್ರಿಯ, ಎಲ್ಲ ಸರ್ವಸ್ವವನ್ನು, ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ಹೋಗಿರ್ತಕ್ಕಂಥ ವ್ಯಕ್ತಿ. ಆದ್ದರಿಂದಾಗಿ ಅವನು ಬಹಳ ದಿವಸ ತಪಸ್ಸು ಮಾಡಿದ್ದರಿಂದ ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ. ಅವನಿಗೆ ಸರ್ವಸಂಗ ಪರಿತ್ಯಾಗಿ, ಆದ್ದರಿಂದ ರಾಗದ್ವೇಷಗಳು ಕೂಡ ಇಲ್ಲ ಅಂತ ಯಾಕನ್ಬಾರ್ದು? ಆಗ ನಾವು ಕೇಳ್ತೇವೆ, ನೀವು ಗೌತಮ ಬುದ್ಧನ ದೇವರು ಅಂತಂತೀರೋ ಮನುಷ್ಯ ಅಂತಂತೀರೋ? ಇಲ್ಲ, ನಾವು ದೇವರನ್ನು ಒಪ್ಪೋದೇ ಇಲ್ಲ, ಅದರಿಂದಾಗಿ ಅವನನ್ನು ದೇವರನ್ನು ತಿಳ್ಕೊಂಡಂತ ಹೇಗೆ ಹೇಳಕ್ಕಾಗ್ತದೆ? ಅವನು ನಮ್ಮಂತೆ ಒಬ್ಬ ಮನುಷ್ಯ, ಆದರೆ ನಮ್ಗಿಂತ ಜ್ಞಾನಿಯಾದ ಮನುಷ್ಯ. ಹಾಗಾದರೆ ಬುದ್ಧನನ್ನು ದೇವರು ಅಂತ ಒಪ್ಪದೇ ಇದ್ದರೆ ಮನುಷ್ಯ ಸಹಜವಾಗಿರ್ತಕ್ಕಂತಹ ಅಜ್ಞಾನ, ವಿಪ್ರಲಂಬತ್ವ, ಮಿಥ್ಯಾಜ್ಞಾನ ಇವೆಲ್ಲವೂ ಕೂಡ ಅವನಲ್ಲಿದೆ ಅಂತ ತಿಳ್ಕೊಂಡಂತ ಹೇಳಲೇಬೇಕಾಗ್ತದೆ. ಅಷ್ಟೇ ಅಲ್ಲ, ತದ್ಗ್ರಹಣ ಸ್ವಭಾವತ್ತು ಒಪ್ಪಲಿಕ್ಕೆ ಬರೋದಿಲ್ಲ. ಅವನಿಗೆ ಯಾವ ಕ್ಷೀಣ ಪ್ರತಿಬಂಧಕತ್ವ, ಅವನಿಗೇನು ಅಡ್ಡಿನೂ ಇಲ್ಲ ಅಂತಕೊಂಡಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಹೇಳ್ತಾರೆ, ಬುದ್ಧ ಅತ್ಯಂತ ಸಾಮಾನ್ಯ ವ್ಯಕ್ತಿಯಲ್ಲ, ಸರ್ವಸಂಗ ಪರಿತ್ಯಾಗಿರ್ತಕ್ಕಂಥ ವ್ಯಕ್ತಿ. ಇಂಥ ದೊಡ್ಡ ವಿಶಾಲವಾದ ಭಾರತ ಹೊರಗುವರೆಗೂ ತಮ್ಮ ಮತವನ್ನು ಬೆಳೆಸಾನ. ಇಂಥ ಬೆಳೆಸಿದ ವ್ಯಕ್ತಿಗೆ ಅತೀಂದ್ರಿಯವಾದ ಸಾಮಾನ್ಯ ವ್ಯಕ್ತಿಗಳು ಹೇಳಿಕ್ಕೆ ಬರ್ಲಿಕ್ಕೆ ಬರೋದಿಲ್ಲ ಅಂತ ಹೇಗಂತೀರಿ? ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವನಿಗೆ ಉತ್ತರ ಕೊಡ್ತಾರೆ, ದೊಡ್ಡ ಕೆಲಸ ಮಾಡ್ಲಿಕ್ಕೆ ಬರ್ತಂತ ಕ್ಷಣಕ್ಕೆ ಸಣ್ಣ ಕೆಲಸ ಮಾಡ್ಲಿಕ್ಕೆ ಬರ್ತಂತ ಹೇಳಿಕ್ಕೆ ಬರೋದಿಲ್ಲ. ಒಬ್ಬ MSc ಮ್ಯಾಥಮೆಟಿಕ್ಸ್ ಕಲಿಸ್ತಕ್ಕಂಥವನಿಗೆ 1ನೇ 2ನೇ ಕ್ಲಾಸಿಗೆ ಮ್ಯಾಥಮೆಟಿಕ್ಸ್ ಕಲಿಸು ಅಂದರೆ ಬರೋದೇ ಇಲ್ಲ ನಮಗೆ. ಅದಕ್ಕೆ ಆಚಾರ್ಯ ಭಾಳ ಸುಂದರವಾದ ಉದಾಹರಣೆ ಕೊಡ್ತಾರೆ. ಕಂಟಕಾನ್ ಭಕ್ಷಯಿತರಿ ಉಷ್ಟಸ್ಯ. ಒಂಟೆ ಗಿಡಗಳನ್ನು ಮುಳ್ಳನ್ನು ತಿಂತದೆ. ಆದರೆ ಬಾಳೆಹಣ್ಣು ಕೊಟ್ಟರೆ ಗಂಟಲಲ್ಲಿ ಸಿಕ್ಕೋಗಿ ಸತ್ತೋಗ್ತದೆ. ಅದಕ್ಕೆ ಕದಲಿ ಫಲ ಭಕ್ಷಣಂ ದರ್ಶನ ಅಂತ ತಿಳ್ಕೊಂಡಂತೆ. ಆದ್ದರಿಂದಾಗಿ ನಿಮ್ಮ ಬೌದ್ಧರ ಒಂದು ಸರ್ವಜ್ಞನ ಕಲ್ಪನೆ ಸರಿಯಾಗಲ್ಲ. ಅದಕ್ಕೋಸ್ಕರ ಅಪೌರುಷೇಯವಾದ ವೇದಗಳನ್ನು ಒಪ್ಪಲೇಬೇಕು ಅಂತ ಹೇಳಿ
ಆಗ ನೈಯಾಯಿಕರಂತಾರೆ, ಇದು ಯಾಕೋ ನಿಮ್ಮ ಮಾತು ಸರಿ ನಮ್ಗೆ ಅನಿಸೋದಿಲ್ಲ. ಯಾಕೆ ಅಂತಿಕೊಂಡು ಅಂತಂದರೆ, ಕ್ಷಿತ್ಯಾಧಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವತ. ಪೃಥ್ವಿ ಇದೊಂದು ಕಾರ್ಯ, ಇದನ್ನು ಮಾಡಿದವನು ಯಾರೋ ಇರಲೇಬೇಕು. ಹಾಗೆ ವೇದ ಇದೊಂದು ಕಾರ್ಯ, ಗ್ರಂಥ, ಆದ್ದರಿಂದ ಇದನ್ನು ಯಾರೋ ರಚಿಸಿರಲೇಬೇಕು. ಹೇಗೆ? ಘಟವತ, ಕೊಡದಂತೆ. ಅಷ್ಟೇ ಅಲ್ಲ, ಅವನು ಸರ್ವಜ್ಞ ಅಂತ ಒಪ್ಪಬೇಕು. ಹೇಗೆ? ಮಣ್ಣಿನ ಬಗ್ಗೆ ಒಂದು ಸರಿಯಾದ ಜ್ಞಾನ ಇದೆ ಇಲ್ಲ? ಕುಂಬಾರನಿಗೆ ಮಣ್ಣಿನ ಬಗ್ಗೆ ಜ್ಞಾನ ಇಲ್ಲೇನು? ಜಗತ್ತನ್ನು ಸೃಷ್ಟಿ ಮಾಡಿದ ಆ ಸರ್ವಜ್ಞನಿಗೂ ಆ ವ್ಯಕ್ತಿಗೂ ವೇದದ ಸಕಲ ಧರ್ಮದ ಜ್ಞಾನ ಇದೆ. ಆದ್ದರಿಂದ ಅವನೇ ಯಾಕೆ ವೇದವನ್ನು ರಚನೆ ಮಾಡಿರಬಾರ್ದು ಅಂತ ಕೇಳಿದಾಗ, ಆ ಕಾಲಕ್ಕೆ ನೋಡಪ್ಪ, ನಿನ್ನ ಅನುಮಾನದ ಪ್ರಕಾರ ಹೊರಟ್ರೆ ಕುಂಬಾರನಿಗೆ ಮಣ್ಣಿನ ಬಗ್ಗೆ ಜ್ಞಾನ ಇದೆ, ಆದರೆ ತಾನು ಮಾಡಿದ ಮಡಿಕೆಯಲ್ಲಿ ಎಷ್ಟು ಐಟಮ್ಸ್ ಇವೆ ಗೊತ್ತಿದೆಯಾ? ಆ ಐಟಮ್ಸಿನ ತೂಕ ಅವನಿಗೆ ಗೊತ್ತಿದೆಯಾ? ಐಟಮ್ಸ್ಗಳ ಸ್ವಭಾವ ಅವನಿಗೆ ಗೊತ್ತಿದೆಯಾ? ಜ್ಞಾನ ಅಂತಂದ ಕ್ಷಣಕ್ಕೇನೆ ಅದ್ರ ಬಗ್ಗೆ ಆಳವಾಗಿರ್ತಕ್ಕಂಥ ವಿಶೇಷವಾದ ಜ್ಞಾನ ಬೇಕಾಗ್ತದೆ. ಆದ್ದರಿಂದ ಕುಂಬಾರನಿಗೆ ತಾನು ರಚಿಸುವ ಗಡಿಗೆಯ ಮಣ್ಣಿನ ಬಗ್ಗೆ ಗೊತ್ತಿದ್ದು ಸಾಮಾನ್ಯ ಜ್ಞಾನ ಇದೆ. ಹಾಗೆ ಜಗತ್ತನ್ನು ರಚನೆ ಮಾಡಿರ್ತೀವಿ, ನಿಮ್ಮ ಕಾಲ್ಪನಿಕ ವ್ಯಕ್ತಿಗೂ ಸಾಮಾನ್ಯ ಜ್ಞಾನ ಯಾಕಿರಬಾರ್ದು? ಅಷ್ಟೇ ಅಲ್ಲ, ಅನೇಕ ಜನ ಸರ್ವಜ್ಞರು ನೋಡಬೇಕಾಗ್ತದೆ, ಒಬ್ಬರನ್ನೆಲ್ಲ. ಯಾಕೆ? ಮಡಿಕೆ ಮಾಡ್ತಕ್ಕಂಥವ್ರು ಇನ್ನೊಬ್ಬನಿದ್ದಾನೆ, ಒಂದು ಊರಿನಾಗ 100 ಜನ ಗಡಿಗೆ ಮಾಡೋರು ಇದ್ದಾರೆ. ಹಾಗೆ ಜಗತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ 106 ಜನರ ಒಪ್ತಿಯನ್ನು ಅದರಲ್ಲಿ ಯಾರು ಪ್ರಾಮಾಣಿಕರು ಅಂತಿಕೊಂಡಂತ ಅನ್ವಸ್ತಾ ಬರ್ತದೆ. ಆದ್ದರಿಂದಾಗಿ ನೋಡಪ್ಪ, ಅದಕ್ಕೋಸ್ಕರ ಅಪೌರುಷೇಯ ವಾಕ್ಯ ಒಪ್ಪಲೇಬೇಕು. ಅದಕ್ಕೆ ಮತ್ತೆ ಒಂದು ತಕರಾರು ತೆಗಿತಾನೆ, ನೈಯಾಯಿಕ ತಕರಾರನ್ನು ತೆಗಿತಾನೆ ಅಂತಿಕೊಂಡಂತಂದ್ರೆ, ಈಶ್ವರ ನಿರ್ಮಿತ ಅಂತ ಯಾಕೆ ಅನ್ಬಾರ್ದು? ಅದಕ್ಕೆ ನಾವು ಕೇಳ್ತೇವೆ, ಇದು ಈಶ್ವರ ನಿರ್ಮಿತ ಮಾಡಿದ್ದಾನೆ ಅಂತ ಯಾವತ್ತು ಮಾಡಿದ್ದಾನೆ? ಹಾಗಾದ್ರೆ ಈಶ್ವರ ಇದ್ದಾಗ ವೇದ ಇದ್ದುದಿಲ್ಲೇನು? ಈಶ್ವರ ನಿರ್ಮಿತ ಅಂತ ಅನ್ನೋದು ಪ್ರಮಾಣ ಏನು? ಆದ್ದರಿಂದ ನಿನ್ನ ಹತ್ರ ಪ್ರಮಾಣವಿಲ್ಲ. ಇಲ್ಲ, ಮತ್ತು ವಾಕ್ಯ ಇದ್ಮೇಲೆ ಅದು ಲೌಕಿಕ ವಾಕ್ಯವಾಗಬೇಕು, ಅದಕ್ಕೊಬ್ಬ ಆತರ ಇರಲೇಬೇಕು. ಲೌಕಿಕ ವಾಕ್ಯದಂತೆ ಅಂತ ಹೇಳಿದರೆ, ಲೌಕಿಕ ವಾಕ್ಯತ್ವಕ್ಕೆ ಕರ್ತ ಇದ್ದಾನೆ, ಆದರೆ ಅಲೌಕಿಕವಾಗಿರ್ತಕ್ಕಂಥ ವಾಕ್ಯಕ್ಕೆ, ಅಪೌರುಷೇಯವಾದ ವೇದಕ್ಕೆ ಕರ್ತ ಇದ್ದಾನೆ ಅಂತಿಕೊಂಡಂತ ಅನ್ನೋದನ್ನು ಅದಕ್ಕೂ ಇದಕ್ಕೂ ಸಾಮ್ಯ ಹೇಳಲಿಕ್ಕೆ ಬರೋದಿಲ್ಲ. ಇಲ್ಲ, ಇದು ಕರ್ತಾನೇ ಪ್ರಸಿದ್ಧ ಇಲ್ಲ, ನಿಮಗೆ ಪ್ರಮಾಣ ಏನು? ಹೌದು, ಇಲ್ಲಿ ತನಕ ವೇದಗಳಿಗೆ ಕರ್ತ ಇದ್ದವನಿದ್ದಾನೆ ಅಂತಿಕೊಂಡಂತ ಯಾವ ಶಾಸ್ತ್ರಕಾರರು ಹೇಳಿಲ್ಲ, ಯಾವ ಜ್ಞಾನಿಗಳು ಹೇಳಿಲ್ಲ. ಎಷ್ಟೋ ಜ್ಞಾನಿಗಳಾಗೋದು, ಎಷ್ಟೋ ಗ್ರಂಥಕರ್ತರಾದೋದ್ರು, ಅವರೆಲ್ಲರೂ ಕೂಡ ವೇದ ಅಪೌರುಷೇಯ ಅಂತ ಹೇಳ್ತಾ ಬಂದಿದ್ದಾರೆ. ಹಾಗಾದ್ರೆ ನಾನು ಒಂದು ಕೆಲಸ ಮಾಡ್ತೇನೆ, ನನ್ನಲ್ಲೊಂದು ಪುಸ್ತಕ ಇದೆ, ಅದಕ್ಕೆ ಆರಂಭನಿಲ್ಲ ಕೊನೆಯಿಲ್ಲ, ಇದು ವೇದ ಅಂತೀನಿ ಅಂತಿಕೊಂಡಂತಂದ್ರೆ ಇದಕ್ಕೆ ಕರ್ತಾಂತ್ ಪ್ರಸಿದ್ಧ ಇದ್ದಾನೆ, ಕರ್ತಾಂತ್ ಪ್ರಸಿದ್ಧ ಇದ್ದಾನೆ. ಅವನು ಕರ್ತೃವಿನ ಕರ್ತಾಂತ್ ಪ್ರಸಿದ್ಧಿ ಇದೆ ಹೊರತು ಅವನ ಪ್ರಸಿದ್ಧಿ ಇಲ್ಲ. ಇದರರ್ಥ ಇದು ಅಪೌರುಷೇಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಅಪೌರುಷೇಯ ಅಂತಿಕೊಂಡಂತಾರೆ ಅಪ್ರಸಿದ್ಧ ಕರ್ತ ಅಂತಿಕೊಂಡ ಇಷ್ಟೇ ಅಲ್ಲ, ಕರ್ತೃವಿನ ಅಪ್ರಸಿದ್ಧಿ ಅಲ್ಲ, ಅವನು ರಚನೆ ಮಾಡಿದ್ದಾನೆ ಅಂತ ಅನ್ನೋದು ಅಪ್ರಸಿದ್ಧಿ ಇರಬೇಕು. ಆದ್ದರಿಂದಾಗಿ ಈ ಅನುಮಾನಗಳಿಂದ ವೇದ ಇದನ್ನ ಇವರು ಬರೆದಿದ್ದಾರೆ, ಅವರು ಬರೆದಿದ್ದಾರೆ ಅಂತಿಕೊಂಡಂತ ಹೇಳಿದ್ರು. ಹಾಗಾದ್ರೆ ವೇದ ಎಲ್ಲಿಂದ ಬಂತು? ವೇದಗಳನ್ನು ಜ್ಞಾನಿಗಳು ಪರಂಪರೆಯಿಂದ ನೋಡ್ಕೊಂಡು ಬಂದಿದ್ದಾರೆ. ವೇದಕ್ಕೊಂದು ನಾಳೆ ನಾನು ಒಂದು ಮಂತ್ರ ರಚನೆ ಮಾಡ್ತೇನೆ, ಕರ್ತ ಗೊತ್ತಿಲ್ಲ, ಇದು ವೇದ ಅಂತ ಯಾಕನ್ಬಾರದು ಅಂತಿಕೊಂಡಂತ ಹೇಳಿ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ, ವೇದಗಳಿಗೆ ಒಂದು ಪರಂಪರೆ ಇದೆ. ಲಕ್ಷ ಲಕ್ಷ ವರ್ಷಗಳಿಂದ ಇದು ವೇದ ಅಂತ ಅನ್ನೋದನ್ನ ಪರಂಪರೆಯಿಂದ ನಡ್ಕೊಂಡು ಬಂದಿದೆ. ಆದ್ದರಿಂದ ನಾನು ರಚನೆ ಮಾಡಿದ್ದಕ್ಕೆ ಪರಂಪರೆ ಇಲ್ಲ, ಆದ್ದರಿಂದಾಗಿ ಅದನ್ನು ಹೇಳಿಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ವಶಿಷ್ಠ, ವಿಶ್ವಾಮಿತ್ರರು
ಇವರು ಮಂತ್ರಗಳನ್ನು ಗಾಯತ್ರಿ ಮಂತ್ರವನ್ನು ಕಂಡಿದ್ದಾರೆ. ಕಂಡಾಗ ಇದು ಮೊದಲೇ ಇರತಕ್ಕಂಥದ್ದು, ನಮಗೆ ಈ ರೀತಿಯಾಗಿ ಹೊಳೆಯಿತು ಅಂತಕೊಂಡು ಹೇಳಿದ್ದಾರೆ ಹೊರತು ನಾನು ಹೊಸದಾಗಿ ರಚನೆ ಮಾಡಿದ್ದೇನೆ ಅಂತ ಅನ್ನೋದಿಲ್ಲ. ಇಲ್ಲ ಮತ್ತೆ ಇವರಾದರೂ ಹೇಗೆ ಕಂಡರು? ನಾನು ಕಂಡದ್ದು ವೇದ ಯಾಕಲ್ಲ, ಇವರು ಕಂಡದ್ದು ವೇದ ಯಾಕೆ ಅಂತನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೋಸ್ಕರ ನೋಡಪ್ಪ, ಮ್ಯೂಷಲ್ ಲಕ್ಷಣತಃ ಅನೂನ. ಋಷಿಯಾಗಬೇಕಾಗಿದ್ದರೆ 16ರಿಂದ 20ರವರೆಗೂ ಅವನಿಗೆ ಲಕ್ಷಣಗಳಿರಬೇಕಾಗ್ತದೆ. ಆ ಲಕ್ಷಣ ನನ್ನಲ್ಲಿ ನಿನ್ನಲ್ಲಿ ಇಲ್ಲ. ಅದರಿಂದಾಗಿ ನಾನು ಮಾಡಿದ್ದು ವೇದ ಅಂತ ಆಗೋದಿಲ್ಲ. ಅಂಥ ವ್ಯಕ್ತಿಗಳು ಇದು ಪ್ರಾಚೀನರು ಹೇಳಿದ ವೇದ ಅಂತೇಳಿ ಅದನ್ನು ಕಂಡುಕೊಂಡು ಬಂದಿದ್ದರೆ ಆ ಕಾಲಕ್ಕೆ ಅದನ್ನು ನಂಬಲಿಕ್ಕಾಗ್ತದೆ. ಇದು ಯಾವಾಗ ಹೇಳಲಿಕ್ಕಾಗ್ತದೆ? ವೇದ ಅಪೌರುಷೇಯ ಅಂತಿದ್ರೇ ಹೇಳಲಿಕ್ಕಾಗ್ತದೆ. ಆದ್ದರಿಂದಾಗಿ ಆಚಾರ್ಯರು ಬಹಳ ಸ್ಪಷ್ಟವಾಗಿ ನಮಗೆ ಹೇಳಿದರು. ಏನು ಅಂತಕೊಂಡಂತಂದರೆ, ಕೇವಲ ತರ್ಕದಿಂದಾಗಲಿ ಕೇವಲ ಅನುಮಾನದಿಂದಾಗಲಿ ವೇದಗಳ ನಿರ್ಣಯ ಮಾಡಲಿಕ್ಕೆ ಬರೋದಿಲ್ಲ. ಇಲ್ಲ ಮತ್ತೆ ಹೋಗಪ್ಪ ವೇದ ಅಪೌರುಷೇಯ ಪ್ರಮಾಣ ಅಂತಂತೇಳಿ ಅದ್ರ ಜೊತೆಗೆ 4 ಸೇರ್ತೀರಿ, ಇತಿಹಾಸ, ಪುರಾಣ, ಪಂಚರಾತ್ರ, ಮೂಲ ರಾಮಾಯಣ ಸೇರ್ತಿರಲ್ಲ, ಮತ್ತೆ ಇವ್ಯಾಕೆ ಪ್ರಮಾಣ ಅಂತ ಅನ್ಬೇಕು? ಪೌರುಷೇಯ ಗ್ರಂಥಲ್ಲೇನು? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, ವೇದದಲ್ಲಿಯೇ ಬಂದಿದೆ. ಇತಿಹಾಸ ಪುರಾಣಗಳು ಇವು 5ನೇ ವೇದಗಳು ಅಂತಕೊಂಡಂತೇಳಿ. ಯಾಕೆ? ವೇದದ ಜ್ಞಾನವಾಗಬೇಕಾಗಿದ್ದರೆ ವೇದವೇ ಹೇಳ್ತದೆ. ಒಂದು ಕಡೆ ಹೇಳ್ತದೆ, ಏನು ಹೇಳ್ತಾರೆ? ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತ್ಯಲ್ಪಶ್ರುತಾದ್ ವೇದ ಮಾಮಯಂ ಪ್ರಚಲಿಷ್ಯತಿ. ಇತಿಹಾಸ ಪುರಾಣಗಳ ಜ್ಞಾನ ಇದ್ದವನಿಗೆ ವೇದದ ಅರ್ಥ ಜ್ಞಾನ ಆಗ್ತದೆ ಅಂತಕೊಂಡು ವೇದವೇ ಹೇಳ್ತದೆ. ಆದ್ದರಿಂದಾಗಿ ನೀನು ಹೇಳ್ತಕ್ಕಂಥ ವಾದ ಸರಿಯಲ್ಲ. ಅಪೌರುಷೇಯವಾದದ್ದನ್ನು ಗ್ರಂಥ ನಂಬಲೇಬೇಕು. ಇದಿಷ್ಟು ವಿವರಣೆ 21 ದಿನಗಳಿಂದ ಏನು ವಿಸ್ತಾರ ಪ್ರತ್ಯೇಕವಾಗಿ ಬಿಡಿಸಿ ನಾನು ಹೇಳಿದ್ದೆ, ಅದರ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿವರಣೆ. ಆಚಾರ್ಯರು ವೇದಾಪೌರುಷೇಯ ಇದಕ್ಕೆ ಸದಾಗಮ ಅಂತ ಅನ್ಬೇಕಾಗಿದ್ದರೆ ಅದನ್ನು ಹೇಗೆ ಬೆಳೆಸ್ಕೊಂಡು ಬಂದರು? ಮೊದಲು ಚಾರ್ವಾಕರನ್ನು ಖಂಡನ ಮಾಡಿದರು, ಕೇವಲ ಪ್ರತ್ಯಕ್ಷವಾದಿಗಳನ್ನು ಖಂಡನ ಮಾಡಿದರು. ಆನಂತರ ಕೇವಲ ಅನುಮಾನವಾದಿಗಳನ್ನು, ಬೌದ್ಧ ಜೈನರನ್ನು ಖಂಡನ ಮಾಡಿದರು. ಆನಂತರ ವೇದ ಒಪ್ಪಿ ಪೌರುಷೇಯ ಅಂತಕ್ಕಂಥ ನ್ಯಾಯಿಕರ ವಿಚಾರಗಳನ್ನು ಖಂಡನ ಮಾಡಿದರು. ಅದಕ್ಕೆ ಪ್ರಮಾಣವನ್ನು ಕೊಡ್ತಾ ಯುಕ್ತಿ ಬೇಕು. ಆದರೆ ಯುಕ್ತಿ ಆಗಲಿ ತರ್ಕ ಆಗಲಿ ಇವುಗಳಿಗೆ ಪ್ರತ್ಯಕ್ಷದ ಸಹಾಯ ಅಥವಾ ಆಗಮನದ ಸಹಾಯ ಬೇಕು. ಇಲ್ಲದೇ ಇದ್ದರೆ ಹೈಪೋಥೆಟಿಕ್ ಆಗಿ ಒಂದು ಊಹೆ ಅಂತ ಅನಿಸ್ಕೊಳ್ತೇವೆ ಹೊರತು ಅದು ಆ ಊಹೆ ಯಾವಾಗ ಬಿದ್ದು ಹೋಗ್ತದೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಒಂದು ಅಪೌರುಷೇಯವಾದ ತತ್ವವನ್ನು ಒಪ್ಪಲೇಬೇಕು ಅಂತ ಅನ್ನೋದನ್ನು ಆಚಾರ್ಯರು ವಿವಿಧ ರೀತಿಯಿಂದ ಪ್ರಮಾಣ ಕೊಟ್ಟು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅದ್ಭುತ ಶೈಲಿ, ಅದನ್ನು ಹೇಗೆ ವಿಷಯ ಬೆಳೆಸ್ಕೊಂಡು ಬರ್ತಾನೆ ಅಂತಕ್ಕಂಥ ಒಂದು ಕ್ರಮ, ಆ ಕ್ರಮದ ಒಂದು ಸಿಂಹಾವಲೋಕನ ಇವತ್ತು ಕೇಳಿದ್ದೀರಿ. ಆಗ ಒಬ್ಬ ಶಿಷ್ಯ ಅಥವಾ ಪ್ರತಿವಾದಿ ಪ್ರಯತ್ನ ಮಾಡ್ತಾನೆ, ವೇದ ಹಾಗಾದರೆ ಪ್ರಮಾಣ ಹೇಗೆ? ವೇದ ಪ್ರಮಾಣ ಅಂತ ಅನ್ನೋದಕ್ಕೋಸ್ಕರ ಪ್ರಮಾಣ ಬೇಕಲ್ಲ. ಅದಕ್ಕೆ ಅವರು ಉತ್ತರ ಕೊಡ್ತಾರೆ, ಸ್ವತಃ ಪ್ರಮಾಣ ಅಂತ. ಹಾಗಾದರೆ ಸ್ವತಃ ಪ್ರಮಾಣ ಅಂತಂದರೆ ಏನು? ಮುಂದಿನ ಕೆಲವು ದಿನಗಳವರೆಗೆ ಇದನ್ನು ತಿಳಿದುಕೊಳ್ಳಕ್ಕೆ ನಾವು ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಂ. ಶ್ರೀಕೃಷ್ಣಾರ್ಪಣಂ.